ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ನೋಡಿ, ಇವತ್ತು ನಾನು ಲಾಸ್ಟ್ ಟೈಮ್ ಇವ್ರದೊಂದು ವಿಡಿಯೋ ನೋಡಿದ್ದೆ. ನಮ್ಮ ಫ್ರೆಂಡ್ ಪಿಜಿನ್ ಪಲ್ಸ್ ಅನ್ನೋರು ಮಂಜು ಅವ್ರು ಮಾಡಿದ್ರು. ಇವರಲ್ಲೇ ಒಂದು ಅಕ್ಕಿಗಳು ನೋಡಿ, ಆಮೇಲೆ ಇವ್ರು ಹೇಳಿದ್ದ ಕೆಲವೊಂದು ಮಾತುಗಳು ನೋಡಿ ನನಗೆ ಇಂಟ್ರೆಸ್ಟ್ ಆಗಿ ಇವ್ರ ಅಕ್ಕಿಗಳು ನೋಡೋಣ ಅಂತ ಬಂದಿದ್ದೀನಿ. ಏನು ಹೇಳ್ತಾರೆ ಅಂದರೆ, ಇವರು ಒಂದೇ ಅಕ್ಕಿಯಲ್ಲಿ ಸುಮಾರು ಯಾವುದೋ ಬ್ಲಡ್ ಲೈನ್ಗಳು ಚೇಂಜ್ ಮಾಡಿದಿರ ಒಂದೇ ಅಕ್ಕಿಯಲ್ಲಿ ಒಂದು 70% ಜಾತಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಆದಷ್ಟು ಅಕ್ಕಿಗಳನ್ನ ನಾನು ನ್ಯಾಚುರಲ್ ಆಗಿ ಸಾಕಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರಿ. ಹೌದು ಸರ್. ಯಾವುದೋ ಮೆಡಿಸಿನ್ಸ್ ಜಾಸ್ತಿ ರೆಗ್ಯುಲರ್ ಆಗಿ ಯೂಸ್ ಮಾಡಿದೆ, ಆಮೇಲೆ ನ್ಯಾಚುರಲ್ ಆಗಿ. ಅದಲ್ಲದೆ ಇವ್ರಿಗೆ ಫ್ರೀ ಟೈಮ್ ಇರಲ್ಲ, ಕೆಲ್ಸಕ್ಕೆ ಹೋಗ್ಕೊಂಡು, ಆಮೇಲೆ ಟೂರ್ನಮೆಂಟ್ಗೆ ಬಿಡೋಕ್ಕೆ ಟೈಮ್ ಇಲ್ಲದೆ ಎಷ್ಟೋ ಜನಕ್ಕೆ ಅಕ್ಕಿಗಳು ಕೊಟ್ಟು ಸುಮಾರು ಕಡೆ ಇವ್ರ ಅಕ್ಕಿಗಳು ಆಡಿದಾವೆ. ಬಟ್ ಎಲ್ಲೂ ಹೇಳ್ಕೊಳ್ಳಲ್ಲ, ಇವರು ಎಕ್ಸ್ಪೋಸ್ ಆಗಲ್ಲ. ಅಂಥವ್ರನ್ನ ಹೈಲೈಟ್ ಮಾಡಬೇಕು ಅಂತೇಳಿ ಒಂದು ಉದ್ದೇಶದಿಂದ ಇವತ್ತೊಂದು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ಇವರು ನೇಮ್ ಗೊತ್ತಿರ್ತದೆ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ ಅವ್ರದ್ದು ಇನ್ನೊಂದ್ಸತಿ ಇಂಟ್ರಡಕ್ಷನ್ ಕೊಡಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಅವ್ರದ್ದು ಪರಿಚಯ ಮಾಡ್ಕೊಳ್ಳೋಣ. ಸರ್, ನಿಮ್ಮ ಹೆಸರು ಹೇಳ್ಬಿಡಿ ನಮ್ಮ ವ್ಯೂವರ್ಸ್ಗೆ. ಸರ್, ನನ್ನ ಹೆಸರು ಉದಯ್ ಅಂದ್ಬಿಟ್ಟು ಬಿಗ್ ಬಾಸ್ಕೆಟ್ ಟ್ರಾನ್ಸಾಕ್ಷನ್ ಟೀಮಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಸೊ ನನಗೆ ಹೆಂಗಂದ್ರೆ ಹಾಬಿ ಬಂದಿದ್ದು ಚಿಕ್ಕ ವಯಸ್ಸಿಂದ ಅಕ್ಕಿ ಇಕ್ಕಿದೆ. ಸೊ ಅದಕ್ಕೆ ಮುಂಚೆ ಬಂದ್ಬಿಟ್ಟು ನೀವು ನಮ್ಮನ್ನ ಗುರುತಿಸಿ ಐಡೆಂಟಿಫೈ ಮಾಡಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಹಾಗೆ ಬಂದ್ಬಿಟ್ಟು ವಿಡಿಯೋ ಮಾಡೋದು ಬಂದಿದ್ದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಸೊ ಅದ್ರ ಮುಖಾಂತರ ಅಕ್ಕಿನೂ ಶೋ ಆಗುತ್ತೆ, ಪ್ಲಸ್ ಕಲ್ತಿರೋ ಸ್ವಲ್ಪ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಇವರು ಆಲ್ಮೋಸ್ಟ್ ಶೋಕಿನ ಕಲ್ತಿದ್ದೆ ಈ ಒಂದು ಹೆಣ್ಣಿಂದ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಈ ಒಂದು ಹೆಣ್ಣು ಇವ್ರ ಹತ್ರ ಒಳ್ಳೆ ಟೈಮಿಂಗ್ ಮಾಡಿಕೊಟ್ಟು, ಆಮೇಲೆ ಇದ್ರಲ್ಲೇ ನಾನು ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೆಣ್ಣಿಂದ ತುಂಬಾ ಒಂದು ಬ್ರೀಡ್ ಮಾಡ್ಕೊಂಡಿದ್ದೀರಾ. ಹೌದು ಸರ್. 7-8 ಬ್ರೀಡ್ಸ್ ಆಗಿದೆಲ್ಲ ಜಾಸ್ತಿ. ಸೊ ಆಲ್ಮೋಸ್ಟ್ ಇದು ಬಂದ್ಬಿಟ್ಟು ನನ್ನ ಹತ್ರ ಒಂದು 10th ಇಂದ 15th ಜನರೇಷನ್ ಇದೆ. ಇದ್ರದ್ದು 70% ಆಲ್ಮೋಸ್ಟ್ ಎಲ್ಲ ಇದ್ರದ್ದು ಬಿಡೇ ಇರುತ್ತೆ ಸರ್. ಇದ್ರದ್ದು ವಿಂಗ್ ಪ್ಯಾಟರ್ನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ಯಾವ ತರ ಕ್ವಾಲಿಟಿ ಬರ್ಡ್ ಅಂತ ಹೇಳಕ್ ಇಷ್ಟಪಡ್ತೀರಾ ನೀವು? ಸೊ ಇದು ಬಂದ್ಬಿಟ್ಟು ಗಾಳಿಗೆ ನುಗ್ಗಾರುತ್ತೆ ಸರ್. ಇದು ಗಾಳಿ ಇನ್ನೊಂದು ಬಂದ್ಬಿಟ್ಟು ಎಲೆಜಿನ ಹೋಲ್ಡ್ ಮಾಡಾರುತ್ತೆ. ಸೊ ಇದ್ರದ್ದು ಗೇಮ್ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಬಾಜಿ ಗೀಜೆಲ್ಲ ಮಾಡಲ್ಲ. ಟೈಮ್ ತಗೊಂಡು ಒಂದು 40 ನಿಮಿಷ 45 ನಿಮಿಷಕ್ಕೆ ಒಂದು ಟೈಮ್ ಬಾಜಿ ಮಾಡುತ್ತೆ. ಮಾಡಿದ್ರೆ ಒಂದು 8ರಿಂದ 10 ಬಾಜಿ ಮಾಡುತ್ತೆ. ಅಕ್ಕಿ ಪಾಸ್ ಆಯ್ತಂದ್ರೆ ಸೊ ಅದು ಎಲ್ಲಿಗೆ ಇಷ್ಟ ಬರುತ್ತೋ ಅಲ್ಲಿ ನುಗ್ಗ ಆಗ್ತಾ ಇರುತ್ತೆ. ಬಟ್ ಕತ್ಲ ಆಗ್ತಾ ಆಗ್ತಾ ಮನೆ ಇಟ್ಕೊಂಡ್ರೆ ಸೊ ಮನೆ ಬಿಡಲ್ಲ. ಕರೆಕ್ಟಾಗಿ ಫಿನಿಶಿಂಗ್ ಟೈಮ್ ಕರೆಕ್ಟಾಗಿ ಮಾಡುತ್ತೆ. ಜಿಬ್ಬಿ ಹಾಕೊಂಡು ಮನೆ ಮೇಲೆ ಫಿನಿಶಿಂಗ್ ಮಾಡ್ಕೊಳುತ್ತೆ. ಇದ್ರದ್ದು ಬುದ್ಧಿ, ಇದ್ರದ್ದು ಗುಣಲಕ್ಷಣ ಎಲ್ಲ ಚೆನ್ನಾಗಿರುತ್ತೆ. ಸೊ ಅದರಿಂದ ಬಂದ್ಬಿಟ್ಟು ಈ ಬರ್ಡ್ ನ ಹಳೆ ಮನೇಲಿ ನಾನು ಬಿಟ್ಟು ಅಕ್ಕಿ ಆರಿಸಿ ಇಟ್ಕೊಂಡಿದ್ದು. ಆಮೇಲೆ ಕೆಲವೊಂದು ಸ್ವಲ್ಪ ಇದಿತ್ತು, ಸೊ ಅವನು ಅಲೋ ಮಾಡಿದ್ದಿಲ್ಲ ಬೇರೆ ಮನೆಗೆ ಹೋಗ್ಬೇಕಾದ್ರೆ. ಸೊ ಅವಾಗ ಬಂದ್ಬಿಟ್ಟು ಆ ಕಾರಣದಿಂದ ನನ್ನ ಫ್ರೆಂಡ್ ವರುಣ್ ಅಂತ ಒಬ್ಬಿದ್ದಾರೆ, ಅವ್ರಿಗೆ ಅಕ್ಕಿ ಕೊಟ್ಟಿದ್ದು. ಸೊ ಅವ್ರು ಕೊಡುವಾಗ ಒಂದು ಮಾತು ಇಲ್ಲಿದೆ, ನಾನು ಅಕ್ಕಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಅಕ್ಕಿ ಏನು ಕೇಳ್ತೀನಿ ರಿಟರ್ನ್ ಕೊಡಂಗಿದ್ರೆ ಕೊಡು ಅಂದ್ಬಿಟ್ಟು. ಸೊ ಅದೇ ತರ ಅವರು ನಾನು ಮಾತು ಕೊಟ್ಟಿರೋ ತರ ರಿಟರ್ನ್ ನನ್ಗೆ ಕೊಟ್ಟರು. ಸೊ ಕೊಟ್ಮೇಲೆ ನಾನು ತಿರ್ಗಾ ಅದಂಗೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಏನು ಸಿಕ್ಕಿದ್ಮೇಲೆ ನಾನು ತಿರ್ಗಾ ಹಾಗೆ ಶೋಕಿ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಸುಮಾರು ಆಲ್ಮೋಸ್ಟ್ ಒಂದು 24 ಇಯರ್ಸ್ ಕಂಟಿನ್ಯೂ ಆಗಿತ್ತು. 2 ಇಯರ್ಸ್ ಸ್ಕಿಪ್ ಆಗಿತ್ತು. ಆ 2 ಇಯರ್ಸ್ ಸ್ಕಿಪ್ ಆಗಿ ತಿರ್ಗಾ ಸ್ಟಾರ್ಟ್ ಮಾಡ್ಕೊಂಡು ಒಂದು 3 ಇಯರ್ಸ್ ಅಲ್ಲಿ ನಾನು ಅಲ್ಲೇ ಜಾತಿ ತಂದು ಎಲ್ಲ ಸೇರಿಸ್ಕೊಂಡು ಸೊ ಇದ್ರದ್ದು ಮರಿ ಮಾಡ್ಕೊಂಡು ಇವಾಗ ನಾನು 3 ವರ್ಷದ ಅಕ್ಕಿ ಇಳ್ಕೊಂಡಿದ್ದೀನಿ. ಇರೋದ್ರಲ್ಲಿ ಇದೊಂದು ನಿಮ್ಗೆ ಫೇವರೇಟ್ ಹೆಣ್ಣು? ಹೌದು ಸರ್. ಆಲ್ಮೋಸ್ಟ್ ಇದಕ್ಕೆ 14 ಇಯರ್ಸ್. ಈ ಅಕ್ಕಿ ಬಗ್ಗೆ ಹೇಳಿ ಸರ್, ಇದರಲ್ಲಿ ಏನಾದ್ರು ರಿಸಲ್ಟ್ ಆಗಿದೆಯಾ ನಿಮ್ಗೆ? ಸೊ ಇದು ಬಂದ್ಬಿಟ್ಟು ಅಕ್ಕಿ ಬಿಡಕ್ ಹೋಗಿಲ್ಲ. ಅಕ್ಕಿ ಕಲರ್ ಚೆನ್ನಾಗಿ ಬಂದಿತ್ತು. ಬಂದ್ಬಿಟ್ಟು ಅದ್ರ ಮೇಲೆ ಕಚ್ಬಿಟ್ಟಿತ್ತು. ಸೊ ಲೈನೇಜ್ ಚೆನ್ನಾಗಿದೆ, ಕರೆ ಕಲರ್ ಬಂದಿರೋದು. ಸೊ ಕಾಲು ನೀವು ಸಹ ನೋಡ್ಬೋದು. ಸೊ ಅದಕ್ಕೋಸ್ಕರ ಅದನ್ನ ಬಂಗೆ ಎತ್ತಿಟ್ಕೊಂಡು ಇದ್ರದ್ದು ಮರಿ ನಾನು ಬಿಟ್ಟಿದ್ದೀನಿ ಅಕ್ಕಿ. ಸೊ ಇದ್ರದ್ದು ಮರಿ ಆಲ್ಮೋಸ್ಟ್ 6 hours ಕ್ರಾಸ್ ಆಗಿ ಅಕ್ಕಿ ಆರಿತ್ತು. ಫ್ರೆಂಡ್ ರೆಕ್ಕೆ ಹೊಡೆದ ರೀಸನ್ ಆಗಿ ಎತ್ತಿಟ್ಕೊಂಡವ್ರೆ. ಸೊ ಸೀಸನ್ ಬಿಡೋಣ ಅಂದ್ಬಿಟ್ಟು. ಸೊ ಇವಾಗ ಇದ್ರ ಎಷ್ಟಲ್ಲಿ ಇರೋದು ಇದು. ನಿಮ್ಮ ಅಕ್ಕಿಗಳು ಪ್ಯಾಟರ್ನ್ ನೋಡಿನೇ ನಾನು ಅಕ್ಕಿ ನೋಡಕ್ಕೆ ಅಂತಾನೆ ಬಂದಿತ್ತು ಸರ್. ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್, ಒರಿಜಿನಾಲಿಟಿ ಮೇಂಟೈನ್ ಮಾಡಿದೀರಾ. ಹೌದು ಸರ್. ಈ ಗುಳ್ಗುಳು ನೋಡ್ಬೋದು. ನಾನು ಬಂದ್ಬಿಟ್ಟು ತೇಟು ಮಾಡ್ಕೊಂತೀನಿ. ನನ್ಗೆ ಅಕ್ಕಿ ಲಾಂಗ್ ಟೈಮ್ ಮಾಡ್ಬೇಕಂದ್ರೆ ಫೂಟ್ ಮಾಡ್ಕೊಂತೀನಿ. ಬಟ್ ಫೂಟ್ ಸಹ ಕರೆಕ್ಟ್ ಆಗಿರುತ್ತೆ. ಸೊ ಅದೇನಾದ್ರೆ ಅಕ್ಕಿ ನಾನು ಜಾತಿಯಲ್ಲಿ ಮಾಡಕ್ಕೆ ಇಷ್ಟಪಡಲ್ಲ ಸರ್. ಒಳ್ಳೆ ಕಡ್ಡಿ ಬಾಲಾಗಿ ಇಟ್ಕೊಂಡು ಒಳ್ಳೆ ಹೈ ಪ್ಯಾಟರ್ನ್ ಚೆನ್ನಾಗಿ ಇಟ್ಕೊಂಡಿರ್ತೀರಾ. ಇದರಲ್ಲಿ ಒಂದು 6 hour ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. 6 hours ಸರ್. ಇನ್ನು ಟೈಮಿಂಗ್ ಇದೆ. ನಾನು 6 hour ರೆಕ್ಕೆ ಹೊಡಿ ಹಾಕಿಲ್ಲದೆ ರೆಕ್ಕೆ ಹೊಡೆದು ಇಟ್ಟಿದ್ದಾರೆ. 6 hour ಆದ ತಕ್ಷಣ ರೆಕ್ಕೆ ಹೊಡೆದಿಟ್ಟಿದ್ದಾರೆ. ಇನ್ನೊಂದೇನಂದ್ರೆ ಅದು ಗೇಮ್ ಬಂದ್ಬಿಟ್ಟು ಗೇಟ್ ಜಾಸ್ತಿ ಸರ್. ಅದ್ರದ್ದು ಪಲ್ಲ ಬಂದ್ಬಿಟ್ಟು ಜಾಸ್ತಿ ಹೋಗೋದಿಲ್ಲ. ಸೊ ಅದು ಬಂದ್ಬಿಟ್ಟು ಕಣ್ಣಿಗೆ ನೋಡೋಷ್ಟು ದೂರ ಹೋಗುತ್ತೆ ಅಷ್ಟೇ ಹೊತ್ತು, ಜಾಸ್ತಿ ಪಲ್ಲ ಹೋಗಲ್ಲ. ಇದು ಫಿನಿಶಿಂಗ್ ಪಕ್ಕ ಇರುತ್ತೆ ಸರ್. ಫಿನಿಶಿಂಗ್ ಟೈಮಲ್ಲಿ ಗೇಟ್ ಅಲ್ಲೇ ಫಿನಿಶಿಂಗ್ ಮಾಡೋದು. ಸೊ ಬಟರ್ಫ್ಲೈ ತರ ಅಕ್ಕಿ ಆರುತ್ತೆ. ಸೊ ಒಂದು ಸರ್ಟನ್ ಹೈಟ್ ಹೋದ್ರೇನೆ ಪಲ್ಲ ಸ್ಟಾರ್ಟ್ ಮಾಡುತ್ತೆ. ಇಲ್ಲಾಂದ್ರೆ ಮನೆ ಮೇಲೆ ಗೇಟ್ ಅಲ್ಲಿ ಅಕ್ಕಿ ಆರಾಮಾಗಿ ಹಾಕೊಂಡಿರುತ್ತೆ ಸರ್. ಇದು ಸರ್ ಸೊ ಅವಾಗ ಅಲ್ಲೇ ಹೆಣ್ಣು ತೋರಿಸ್ದಲ್ಲ. ಸೊ ಅದು ಡೈರೆಕ್ಟ್ ಮಗಳು ಸರ್. ಇದು ಫಸ್ಟ್ ಮಗಳು ಇದು. ಸೊ ಅಕ್ಕಿ ಬಂದ್ಬಿಟ್ಟು ಒಂದು ರೆಗ್ದಾರ್ ಗಂಡ ಮೇಲೆ ಬಂದಿದ್ದು ಅಕ್ಕಿ ಇದು. ಸೊ 2 ಬಂದಿದ್ದು. ಒಂದು ನನ್ನ ಫ್ರೆಂಡ್ ಕೊಟ್ಟೆ, ಒಂದು ನಾನು ಎತ್ತಿಟ್ಕೊಂಡೆ.
ಸೊ ಇದು ಬಂದ್ಬಿಟ್ಟು ನೋಡೋದಕ್ಕೆ ಲೆಂತ್ ಗಿಂತ ಇರುತ್ತೆ, ರೆಕ್ಕೆಗಳು ನೋಡ್ಬೋದು ನೀವು ಎಷ್ಟು ಉದ್ದ ಶಾರ್ಪ್ನೆಸ್ ಇದೆ ಅಂದ್ಬಿಟ್ಟು. ಇದು ಹೆವಿ ಪಲ್ಲ ಹೋಗುತ್ತೆ ಸರ್. ಇದು ಒಂದೇ ಬ್ಲಡ್ ಲೈನ್ ಅಲ್ಲಿ ಇದು ಗೇಟ್ಲಿ ಮಾಡ್ಕೊಂಡು ಆಡುತ್ತೆ. ಹೌದು ಸರ್, ನಾನು ಗಂಡು ಚೇಂಜ್ ಮಾಡ್ಕೊಂತೀನಿ ಸರ್. ಓಕೆ, ಗಂಡು ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಆ ತರ ಕ್ಯಾರೆಕ್ಟರ್ಸ್ ಬರ್ತಾ ಇದೆ. ಹೌದು ಸರ್, ನಾನು ಗಂಡು ಚೇಂಜ್ ಮಾಡ್ಕೊಂಡು ಅಕ್ಕಿಗಳು ಮಾಡ್ಕೊಂಡು. ಫಿಮೇಲ್ ಒಂದೇ? ಹೌದು ಸರ್, ಫಿಮೇಲ್ ಒಂದೇ. ನಂಗೆ ಯಾವ ತರ ಗೇಮ್ ಬೇಕು ನಾನು ಅದ್ರ ಮೇಲೆ ಗಂಡುಗಳು ಹಾಕೊಂಡು ನನ್ನ ಅದ್ರ ಮರಿಗಳು ತಗೊಂಡು ನಾನು ಅಕ್ಕಿ ಹಾಕ್ಬಿಡೋದು. ಅದು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಂತೀರಾ ಸರ್? ಈಗ ನಿಮ್ಮ ಫಿಮೇಲ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಇವಾಗ ಇದಕ್ಕೆ ಪಲ್ಲ ಬೇಕು ಅಂದಾಗ ನೀವು ಯಾವ ರೀತಿ ಗಂಡು ಚೂಸ್ ಮಾಡ್ಕೊಂತೀರಾ? ಸೊ ಇವಾಗ ಅದು ಕಡ್ಡಿ ಬಲ ಸರ್, ಸ್ಟ್ರೈಟ್ ಇರುತ್ತೆ. ಓಕೆ, ನಾನು ಬಂದ್ಬಿಟ್ಟು ಪಲ್ಲ ಹೋಗ್ಬೇಕಂದ್ರೆ ನಾನು ಬಂದ್ಬಿಟ್ಟು ವಿಷ ಬಲ ಹಾಕೊಂತೀನಿ, ಇಲ್ಲ ಎಂಶ ಬಲ ಹಾಕೊಂತೀನಿ. ಆ ತರ ಬಾಲಗಳು ಹಾಕೊಂಡಾಗ ಪಲ್ಲ ಹೋಗ್ತವೆ ಅಕ್ಕಿ. ಹೌದು, ಬಾಲ ಮೇಲೆ ಡಿಪೆಂಡ್ ಮಾಡ್ಕೊಳ್ಳೋದು. ಮೇನ್ ಅಕ್ಕಿಗೆ ಇರೋದು ಚೆಸ್ಟ್ ಸರ್. ಓಕೆನಾ, ಚೆಸ್ಟ್ ಅದು ಬಾಡಿ ಹೆಂಗಿರ್ಬೇಕಂತಂದ್ರೆ ನೀವು ನೋಡಿ ವಿ ಶೇಪ್ ಅಲ್ಲಿ ಇದೆ ಕರೆಕ್ಟ್ ಆಗಿ. ಸೊ ಈ ಕಡ್ಡಿ ಬಲ ಕ್ಲೀನ್ ಆಗಿ ಕಾಣಿಸುತ್ತೆ. ಓಕೆನಾ, ಬಟ್ ಇದು ಗೇಮ್ ಬಂದು ಗೇಟ್ಲಿ ಆಡೋದು, ಯಾಕಂದ್ರೆ ಅಕ್ಕಿ ಆಡುವಾಗ ಬಾಳ ಬಿಚ್ಚಿಬಿಡುತ್ತೆ ಇದು. ಸೊ ಇದು ಬಾಳ ಬಿಚ್ಚುತ್ತೆ, ಬಟ್ ಅಕ್ಕಿ ನೀವು ಹಿಡಿದು ನೋಡಿ ಫುಲ್ ಸ್ಟಿಫ್ ಆಗಿರುತ್ತೆ, ಅವಲ್ಲ ಹೋಮ್ ವರ್ಕ್ ತರ ಇಟ್ಕೊಳ್ಳುತ್ತೆ ಅದು. ಸೊ ಅದ್ರ ಮೇಲೆ ನಾನು ಡಿಪೆಂಡ್ ಮಾಡ್ಕೊಳ್ಳೋದು. ಸೊ ನನಗೆ ಸ್ಟಿಫ್ ಆಗಿ ಇಟ್ಕೊಳ್ಳೋದು ಪಲ್ಲ ಹೋಗ್ತದೆ. ಹೌದು ಸರ್, ಸ್ಟ್ರೈಟ್ ಇರೋದು ಸ್ಟಿಫ್ ಆಗಿರುತ್ತೆ. ಸೊ ಇನ್ನೊಂದು ಬಂದ್ಬಿಟ್ಟು ಅಕ್ಕಿ ಬಾಳ ಮೇಲ್ ತೆಗೆದಷ್ಟು ಅಕ್ಕಿ ಮೇಲ್ ಆಗ್ತವೆ. ಸೊ ನಾನು ಆಲ್ಮೋಸ್ಟ್ ಅಕ್ಕಿಗೆ ನಾನು ಮಾಡೋದು ಬಾಲ ಕೆಡೆ ತಲ್ಬೇಕು. ಸೊ ಬಾಲ ಕೆಡೆ ತಲ್ದಷ್ಟು ಅಕ್ಕಿ ಬಂದ್ಬಿಟ್ಟು ಮೇಲ್ ಜಾಸ್ತಿ ಆಗೋದಿಲ್ಲ. ಸೊ ಕಣ್ಮುಂದೆ ಅಕ್ಕಿ ಆರುತ್ತೆ. ಸೊ ಅಕ್ಕಿ ನಾವು ನೋಡೋ ಮಟ್ಟಕ್ಕೆ ಅಕ್ಕಿ ಇರುತ್ತೆ. ಸೊ ಮೀಡಿಯಂ ಐಟಲ್ಲಿ ಅಕ್ಕಿ ಹಾಕೊಂಡು ಆರಾಮಾಗಿ ನೋಡ್ಬೋದು. ಸೊ ಬಾಳ ಮೇಲೆ ಅಕ್ಕಿ ಫುಲ್ ಫಲ ಅಂತೀನಿ ಹೈಟ್ ಆಗುತ್ತೆ, ಅಕ್ಕಿ ಕಣ್ಣು ಕಾಣಿಸೋದಿಲ್ಲ. ಸೊ ಪ್ರಾಬ್ಲಮ್ ಜಾಸ್ತಿ ಅಕ್ಕಿಗೆ. ಇನ್ನು ಒಂದು ಟೈಮಲ್ಲಿ ಅಕ್ಕಿ ಕೈಗೂ ಸಿಗೋದಿಲ್ಲ, ಮಿಸ್ ಆಗುತ್ತೆ, ತುಂಬಾ ಚಾನ್ಸಸ್ ಇರುತ್ತೆ ಮಿಸ್ ಆಗೋದಕ್ಕೆ ಕೂಡ. ಈ ತರ ಹಿಡಿದಾಗ ನೀವು ಹೇಳ್ತಾ ಅಕ್ಕಿ ಇದು ಬಾಲ ಕೆಳಗಡೆ ಮಾಡಿದ್ದ ಅಕ್ಕಿ. ಹೌದು ಸರ್, ಜಾಸ್ತಿ ಮೇಲಾಗೋದಿಲ್ಲ ಅಲ್ವಾ? ಮೇಲಾಗೋದಿಲ್ಲ. ಸೊ ಅದು ಒಳ್ಳೆ ಪ್ಯಾಟರ್ನ್, ಒಳ್ಳೆ ಅನಾಟಮಿ ಬರುತ್ತೆ ಅದು. ಬಟ್ ಇದು ಸ್ಟ್ರೈಟ್ ಆಗಿ ಇಟ್ಕೊಂಡಿದಲ್ಲ ಸರ್, ಇದ್ರದ್ದು ಬಿಹೇವಿಯರ್ ಯಾವ ತರ ಇರ್ತದೆ ಕ್ಯಾರೆಕ್ಟರ್ ಅಂತ? ಇಲ್ಲ ಸರ್, ಇದು ಬಂದ್ಬಿಟ್ಟು ಪಲ್ಲ ಜಾಸ್ತಿ ಹೋಗುತ್ತೆ, ನೀವು ನೋಡ್ಬೋದು. ಸ್ಟ್ರೈಟ್ ಇಟ್ಕೊಂಡು ಸ್ವಲ್ಪ ನೀವು ಮುಂದೆ ಕೈ ಮಾಡಿ ಆಟೋಮೆಟಿಕ್ ಪಲ್ಲುತ್ತೆ ಕೆಳಗಡೆ ಬಾಲ ಆದದ್ದು. ಇಲ್ಲ, ಅದು ಯಾವ್ದೋ ಒಂದು ಫಿಮೇಲ್ ಯಾವ್ದು ನೋಡಿದೆ, ಚೆನ್ನಾಗಿ ತಳ್ತಾ ಇತ್ತು, ಕೆಳಗಡೆ ಪ್ರೆಸ್ ಮಾಡ್ತಾ ಇತ್ತು. ಅದು ಮೇಲ್ ಸರ್ ಅದು. ಓಕೆ ಓಕೆ, ಅದು ಬಾಲ ಕೆಳಗಡೆ ಪ್ರೆಸ್ ಮಾಡಿದಾಗ ಚೆನ್ನಾಗಿ ಪಲ್ಲ ಹೋಗ್ತದೆ. ಆ ಪಲ್ಲ ಹೋಗುತ್ತೆ, ಪ್ಲಸ್ ಅಂದ್ರೆ ಅಕ್ಕಿ ಕೆಡೆ ಇರುತ್ತೆ ಆಲ್ಮೋಸ್ಟ್ ಕೆಳಗಡೆ. ಸೊ ಹಾಗಾಗಿ ನಾನು ಅಕ್ಕಿ ಮಾಡ್ಕೊಂತೀನಿ ಅಕ್ಕಿಗಳು. ಅಂದ್ಬಿಟ್ಟು ಇವಾಗ ಅವಳೆ ಹೆಣ್ಣು ತೋರಿಸಿದೆ ಗೊತ್ತಾ, ಅದ್ರದ್ದು ಮಗಳದು ಮೊಮ್ಮಗಳಾಗ್ತಾನೆ. ಸೊ ಇದಕ್ಕೂ ಅದಕ್ಕೂ ಅಪ್ಪ ಒಂದೇ. ಓಕೆ, ಇದು ಥರ್ಡ್ ಜನರೇಷನ್ ಥರ್ಡ್ ಸೆಟ್ ಪಟ್ಟ ಇದು. ಇವಾಗ ಈ ವಿಂಗ್ ಪ್ಯಾಟರ್ನ್ ನೋಡಿದಿರಲ್ಲ, ಇದರಲ್ಲಿ ಯಾವ ತರ ಕ್ವಾಲಿಟಿ ಬರ್ತಾ ಇತ್ತು ಸರ್ ಫ್ಲೈಯಿಂಗ್? ಇದು ಬಂದ್ಬಿಟ್ಟು ನಿಮ್ಗೆ ಗಾಳಿಗೂ ಸೇರಿ ಪ್ಲಸ್ ನಿಮ್ಗೆ ಬಿಸಿಲಿಗೂ ಸೇರಿ ಸರ್. ಇದು ಎಲ್ಲ ಕ್ಲೈಮೇಟ್ಗೂ ಯಾಕಂದ್ರೆ ಇದು ಈ ಕಡೆ ಬಂದ್ಬಿಟ್ಟು ನಾನು ತುಂಬಾ ಸಣ್ಣ ಮಾಡ್ಕೊಂಡಿದ್ದೀನಿ. ಓಕೆ, ಈ ಕಡೆಗೆ ದಪ್ಪ ಇದೆ. ಸೊ ಅಕ್ಕಿ ಬಂದ್ಬಿಟ್ಟು ಒಂದ್ರ ಮೇಲೆ ಬಿಡುತ್ತೆ. ಸೊ ಹೇರ್ ನಿಮ್ಗೆ ಲಾಕ್ ಆಗುತ್ತೆ ಒಳಗಡೆ ಕ್ಲೀನ್ ಆಗಿ. ಸೊ ಆರಾಮಾಗಿ ಅದು ಹೇರ್ ಪಾಸ್ ಸಹ ಆಗುತ್ತೆ. ಸೊ ಅಕ್ಕಿ ಬಂದ್ಬಿಟ್ಟು ಇಲ್ಲಿ ದಪ್ಪ ಆಗ್ಬಿಟ್ರೆ ಅಕ್ಕಿ ಪ್ರಾಬ್ಲಮ್ ಆಗುತ್ತೆ ಸರ್. ಓಕೆನಾ, ಇಲ್ಲಿ ಸಣ್ಣ ಮಾಡಿ ಇಲ್ಲಿ ದಪ್ಪ ಮಾಡಿದ್ದೀನಿಲ್ಲ. ಸೊ ಅದರಿಂದ ಅದು ಬಂದ್ಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಸ್ಟೆಪ್ ಆಗಿ ನೋಡ್ಬೋದು ಕ್ಲೀನ್ ಆಗಿ. ಸೊ ಕಂಪ್ಲೀಟ್ ಬ್ಯಾಲೆನ್ಸಿಂಗ್ ಇರುತ್ತೆ ಅಕ್ಕಿ ಮೇಲೆ. ಸೊ ಮೇನ್ ಅಕ್ಕಿಗೆ ಬಾಲ ಫೆದರ್ಸ್ ಮೇನ್, ಆಮೇಲೆ ಅದ್ರದ್ದು ಅನಾಟಮಿ. ಸೊ ಇದು ಕರೆಕ್ಟ್ ಆಗಿ ಅಕ್ಕಿಗೆ ಇದ್ಬಿಟ್ರೆ ಸೊ ಬಾಡಿ ಪ್ಯಾಟರ್ನ್ ಮೇಲೆ ಅಕ್ಕಿ ಮೂವ್ ಆಗುತ್ತೆ. ಬಾಡಿ ವಿ ಶೇಪ್ ಇಟ್ಕೊಂಡು ಈ ತರ ಫೆದರ್ ಕ್ವಾಲಿಟಿ ಸಪೋರ್ಟಿಂಗ್ ಇಟ್ಕೊಂಡು ಈ ದಸ್ತಾಗರಿಗಳಲ್ಲಿ ಒಳ್ಳೆ ವೆಂಟಿಲೇಷನ್ ಮೂವ್ ಆಗುತ್ತೆ. ಸೊ ಇದು ಸಪೋರ್ಟ್ ಮಾಡುತ್ತೆ ಎನಿ ಟೈಪ್ ಆಫ್ ಕ್ಲೈಮೇಟ್ ಗೆ ಇದ್ರ ಮೇಲೆ ಅಕ್ಕಿ ಆರುತ್ತೆ ಸರ್. ಸೊ ಹಾಗಾಗಿ ನಾನು ಈ ತರ ಪ್ಯಾಟರ್ನ್ ಮಾಡ್ಕೊಳ್ಳೋದು. ಸೊ ಅಕ್ಕಿ ಬಂದ್ಬಿಟ್ಟು ಇನ್ನೊಂದು ಏನಂತಂದ್ರೆ, ಸೊ ಎಷ್ಟೇ ಗಾಳಿ ಬೀಸಿದ್ರು ಅಕ್ಕಿ ಮಿಸ್ ಆಗೋ ಚಾನ್ಸಸ್ ಇರೋದಿಲ್ಲ, ಪುಷ್ ಮಾಡಿ ಬರೋಷ್ಟು ಕೆಪಾಸಿಟಿ ಇರುತ್ತೆ, ಗಾಳಿಗೆ ನುಗ್ಗುತ್ತೆ ಅಂತ. ಹೌದು ಸರ್, ಹೇಳ್ತೀರಾ? ಓಕೆ, ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಏನಾದ್ರು ಸೆಕೆಂಡ್ ಪಾರ್ಟ್ ಮಾಡಿದಾಗ ಅದ್ರ ಬಗ್ಗೆ ಪೇರಿಂಗು ಎಲ್ಲ ನಾನು ಯಾವ್ಯಾವ ರೀತಿ ಬೇಕು ಅಂತ ನಾನು ಕೇಳ್ತೀನಿ, ಅದೊಂದು ವಿಡಿಯೋ ಮಾಡೋಣ ಸರ್. ಓಕೆ ಸರ್, ಅವಾಗ ಹೇಳಿ ಸ್ವಲ್ಪ ಇನ್ಪುಟ್ಸ್, ಯಾಕಂದ್ರೆ ನಮ್ಮ ಹುಡುಗರು ತುಂಬಾ ಜನ ಬಿಗಿನರ್ಸ್ ಇರ್ತಾರೆ, ಅವ್ರಿಗೂ ಹೆಲ್ಪ್ ಆಗ್ಲಿ ಯಾವ ರೀತಿ ಪೇರಿಂಗ್ ಮಾಡೋದು. ಖಂಡಿತ ಯಾವ ಅಕ್ಕಿ ತರ ಈ ತರ ಅಕ್ಕಿ ಇದ್ರೆ ಈ ತರ ಗಂಡ್ ಮಾಡಿದ್ರೆ ಒಳ್ಳೆ ಪಟ್ಟ ಬರುತ್ತೆ. ಒಂದು ಇದ್ ಮಾಡೋಣ. ಇಷ್ಟು ನಿಮ್ಮ ಅಕ್ಕಿಗಳು ಆ ಎಣ್ಣಲ್ಲಿ ಮಾಡಿರೋದು? ಹೌದು ಸರ್, ಅದು ಸಹ ಅದ್ರಲ್ಲೇ ಮಾಡಿರೋದು. ನೆಕ್ಸ್ಟ್ ಯಾವ್ದಿದೆ ತೋರಿಸಿ? ಸೊ ಇದು ಬಂದ್ಬಿಟ್ಟು ಡೈರೆಕ್ಟ್ ಅದ್ರದ್ದೇ ಎರಡನೇ ಮಗಳು ಸರ್. ಇದು ಅದೇ ಎಣ್ಣಿಂದ ಮಾಡಿರೋ ಎರಡನೇ ಮಗಳು, ಬಟ್ ನಾನು ಎಣ್ಣೆಗೆ ಸಬ್ಜಾ ಗಂಡ ಹಾಕೊಂಡು ಮಾಡ್ಕೊಂಡಿದ್ದೀನಿ. ಇದು ಎಣ್ಣೆ ಅಲ್ವಾ? ಇದು ಎಣ್ಣೆ ಸರ್. ಇದು ಆಲ್ಮೋಸ್ಟ್ ಎಲ್ಲ ಎಣ್ಣೆಗಳೇ ಇಟ್ಕೊಂಡಿದ್ರ, ಗಂಡ್ಪಟ್ಟಾಗ್ಲೂ ಮಾಡ್ಸಲ್ವಾ ಇಲ್ಲ ಮಾಡ್ಸಿರೋಣ? ಇಲ್ಲ ಸರ್, ಗಂಡು ನಾನು ಫ್ರೆಂಡ್ ಕೊಟ್ಬಿಡ್ತೀನಿ. ನಾನು ಅದ್ರಲ್ಲಿ ಎಣ್ಣೆ ಬೇಕಾಗಿ ಜಾತಿ ಮಾಡೋದಕ್ಕೆ. ಸೊ ಎಣ್ಣೆ ತಿಟ್ಕೊಂಡು ಗಂಡು ಕೊಟ್ಬಿಡ್ತಾ ಇದೆ. ಓಕೆ ಓಕೆ, ಗಂಡು ಅವರು ಆಡ್ಸ್ಕೊತಾ ಇದ್ರ? ಹೌದು ಸರ್, ಬಿಟ್ಕೊಂತ ಇದ್ರು, ರೆಕ್ಕೆ ಹೊಡೆದಿಕ್ಕೋ ಇಟ್ಕೊಂತ ಇದ್ರು ಸರ್. ಎಲ್ಲ ಆಲ್ಮೋಸ್ಟ್ ಸೇಮ್ ಗರಿಗಳಿದಾವೆ ನಿಮ್ಮ ಇದ್ರಲ್ಲಿ? ಹೌದು ಸರ್, ಆಲ್ಮೋಸ್ಟ್ ಎಲ್ಲ ಸೇಮ್. ಒಂದೇ ನಾನು ಪ್ಯಾಟರ್ನ್ ಹೊಡೆಯಕ್ ಹೋಗೋದಿಲ್ಲ, ಅಕ್ಕಿ ಪ್ಯಾಟರ್ನ್ ನಾನು ಸೇಮ್ ಹಂಗೆ ಇರಬೇಕು ಅನಾಟಮಿ. ಓಕೆ, ಇದ್ರದ್ದು ಐಸು ನೀವು ನೋಡ್ಬೋದು, ಇದ್ರದ್ದು ರೇಕು ಸಹ ನೋಡ್ಬೋದು. ಇದೆಲ್ಲ ಗೇಟ್ಲಿ ಅಕ್ಕಿ ಆರುತ್ತೆ, ಇದೆಲ್ಲ ತುಂಬಾ ಮೇಲೋದು ಅಕ್ಕಿಗಳು. ಸೊ ಬಾಜಿ ಕರೆಕ್ಟ್ ಆಗಿ ಇಟ್ಕೊಂಡಿರುತ್ತೆ, ಬಟ್ ಇದು ಸ್ವಲ್ಪ ಬಾಜಿ ಜಾಸ್ತಿ ಇದೆ ಇದಕ್ಕೆ. ಓಕೆ, ಸೊ ಹಾಕಿದ್ ಗಂಡ ಮೇಲೆ ಡಿಪೆಂಡ್ ಆಯ್ತು, ಯಾಕಂದ್ರೆ ಗಂಡಿಗೆ ಬಾದಿ ಇದರಿಂದ. ಸೊ ಇದಕ್ಕೆ ಬಾಜಿ ಜಾಸ್ತಿ ಬಂತು. ಸೊ ಬಟ್ ಏನಂದ್ರೆ ಇದ್ರದ್ದು ಇದಕ್ಕೆ ನಾನು ಬಾಜಿ ಇರೋದು ಒಂದ್ 2-3 ಅಕ್ಕಿ ಬಾಜಿ ಮಾಡೋ ಅಕ್ಕಿ ಹಾಕೊಂಡ್ರೆ ಸೊ ಇದರಲ್ಲಿ ಪಟಾಗಳು ಒಳ್ಳೆ ಟೈಮಿಂಗ್ ಮಾಡುತ್ತೆ, ಒಳ್ಳೆ ಗೇಮ್ ಆಡುತ್ತೆ ಸರ್. ಓಕೆ, ಸರಿ ಸರ್. ಇವಾಗ ಈ ಒಂದು ಸಬ್ಜಾ ಬಣ್ಣದಲ್ಲಿ ಅಕ್ಕಿಗಳು ತೋರಿಸಿದ್ರಿ ಮಾಡಿದ್ದು,
ನೆಕ್ಸ್ಟ್ ಯಾವ ಬಂಡಲ್ ಮಾಡ್ಕೊಂಡಿದ್ದೀರಾ ಸರ್? ತಾಮ್ರಲ್ಲಿ ಮಾಡ್ಕೊಂಡಿದ್ದೀನಿ ಸರ್. ಇದಕ್ಕೆ ಬಂದ್ಬಿಟ್ಟು ಅದೇ ಎಣ್ಣೆಗೆ ಈ ತಾಮ್ರಲ್ಲಿ ಹುಟ್ಟಿದ್ದು. ಸೊ ಗಂಡು ಬಂದ್ಬಿಟ್ಟು ಒಂದು ಒಳ್ಳೆ ತಾಮ್ರಲ್ಲಿ ಹಾಕಿದೆ, ನಗಿನ ತಾಮ್ರಲ್ಲಿ ಹಾಕ್ಬಿಟ್ಟು ಒಳ್ಳೆ ಮಸ್ತಾ ಗಿಸ್ತಾ ತಲೆ ಶೇಪ್ ಸೈಜ್ ಗೀಸ್ ಚೆನ್ನಾಗಿತ್ತು. ಸೊ ಅದಕ್ಕೆ ಬಂದ್ಬಿಟ್ಟು ಆಲ್ರೆಡಿ ಅದು 9 ವಾರಕ್ಕೆ ಆರಿತ್ತು ಗಂಡೆ ತಂದು ಹಾಕಿ. ಹೌದು. ಸೊ ಅದಕ್ಕೆ ಗೇಟ್ ಕಮ್ಮಿ ಇದ್ರಿಂದ ಇದು ಗೇಟ್ ಎಣ್ಣೆಗೆ ವೇಟ್ ಜಾಸ್ತಿ ಅದಕ್ಕೆ. ಸೊ ಅದಕ್ಕೆ ಹಾಕ್ಬಿಟ್ಟು ಇದು ನಾನು ಮಾಡ್ಕೊಂಡಿದ್ದು. ಸೊ ಇದು ಬಂದ್ಬಿಟ್ಟು ಆ ಗಂಡುಗ ಹೆಣ್ಣಿಗೂ ಇದು 3ನೇ ಸೆಟ್ ಪಟ ಸರ್. ಇದಕ್ಕೆ ಮುಂಚೆ 2 ಸೆಟ್ ಪಟ ಬಂದು ನಾನು ಆಚೆ ಕೊಟ್ಟೆ ನಾನು ಫ್ರೆಂಡ್ಗಳಿಗೆ. 3ನೇ ಸೆಟ್ ಅಲ್ಲಿ ಒಂದೊಂದು ಮಾಡಿ ಎತ್ತಿಕೊಂಡಿದ್ದು ನನ್ಗಂದ್ಬಿಟ್ಟು. ಸೊ ಇದ್ರದ್ದು ನೀವು ಪಾಠ ನೋಡ್ಬೋದು, ಬಹಳ ಕೇಡೆ ಹಾಕುತ್ತೆ ನಾನು ಹೇಳ್ದಂಗೆ. ಓಕೆನಾ. ವಿಂಗ್ಸ್ ನೋಡ್ಬೋದು, ಶಾರ್ಪ್ನೆಸ್ ಇರುತ್ತೆ ನಿಮ್ಗೆ. ಸೊ ಇದೆಲ್ಲ ನಿಮ್ಗೆ ಲಾಂಗ್ ಟೈಮ್ ಆರಾಮಾಗಿ ಮಾಡ್ಕೊಡುತ್ತೆ. ಇದು ಒಳ್ಳೆ ತಿರುಗಳಿದಾವೆ ಸರ್ ಇದರಲ್ಲಿ. ಈ ತರ ವಿಂಗ್ ಇದ್ರೆ ನಿಮ್ಗೆ ಲಾಂಗ್ ಟೈಮ್ಗೆ ಸೂಟಬಲ್, ಆರಾಮಾಗಿ ಆಗುತ್ತೆ, ಲಾಂಗ್ ಟೈಮ್ ಆರಾಮಾಗಿ ಆಗುತ್ತೆ. ಇನ್ನೊಂದು ಅಕ್ಕಿ ಬಂದ್ಬಿಟ್ಟು ಪೆನ್ಸಿಲ್ ತರ ಇರ್ಬೇಕು, ಇನ್ನೊಂದು ಬಂದ್ಬಿಟ್ಟು ಅಕ್ಕಿ ಮೇಲೆ ಸ್ಮೂತ್ನೆಸ್ ಇರ್ಬೇಕು ಸರ್. ಓಕೆನಾ. ರಫ್ ಮಾಡ್ಬೇಡಿ ನಾವು. ಅಕ್ಕಿ ನಿಮ್ಗೆ ಯಾವಾಗ ಅಕ್ಕಿ ಹಿಡಿಯುವಾಗ ಸ್ಮೂತ್ನೆಸ್ ಫೀಲ್ ಆಗುತ್ತೋ ಸೊ ಅಕ್ಕಿ ವಿಂಡ್ ಆರಾಮಾಗಿ ಪಾಸ್ ಆಗುತ್ತೆ, ಅಕ್ಕಿಗೆ ಯಾವುದೇ ತರ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಸೊ ಇದು ಅವನ್ನ ಜಾಸ್ತಿ ಅಕ್ಕಿನ ಹಿಡಿದು ರಫ್ನೆಸ್ ಮಾಡಿದ್ರೆ ಸೊ ಅದು ಕಷ್ಟಪಟ್ಟು ಆಡಬೇಕಾಗುತ್ತೆ ಗಾಳಿಯಲ್ಲಿ. ಸ್ಮೂತ್ ಆಗಿದ್ರೆ ಅಕ್ಕಿ ವಿಂಡ್ ಈಸಿಯಾಗಿ ಪಾಸ್ ಆಗುತ್ತೆ, ಅಕ್ಕಿ ಈಸಿಯಾಗಿ ಮೂವ್ ಆಗುತ್ತೆ ಮುಂದುಗಡೆ. ಸೊ ಅದ್ರ ಮುಖಾಂತರ ನಾವು ಎಲ್ಲ ಪ್ರತಿಯೊಂದು ಮಾಡ್ಕೊಂತೀವಿ ಸರ್. ನಾನು ಆದಷ್ಟು ಮೀಡಿಯಂ ಲೆಂತ್ ಸ್ವಲ್ಪ ನನಗೆ ಹಿಂಗೆ ಅಕ್ಕಿ ಬೇಕಾಗಿ ಮಾಡ್ಕೊಂಡು, ಬಟ್ ನಾನು ರೆಕ್ಕೆ ಮಾತ್ರ ಸೇವ್ ಮಾಡ್ಕೊತೀನಿ. ಯಾಕಂದ್ರೆ ನನಗೆ ಅಕ್ಕಿ ಆಚೆ ಕೊಡ್ತೀನಿ. ಸೊ ಯಾರೇ ಕೊಟ್ಟರು ಮೋಸ ಆಗಬಾರ್ದು. ಮಿನಿಮಮ್ ಅಂದ್ರೆ 5 ರಿಂದ 6 ವಾರ ಆದ್ರೂ ಪಾಸ್ ಆದ್ರೆ ಅವ್ರಿಗೊಂದು ಖುಷಿ ಇರುತ್ತೆ. ಇವಾಗ ಈ ತಾಮ್ರಲ್ಲಿ ಈ ವಿಂಗ್ ಪ್ಯಾಟರ್ನ್ ಈ ಬಾಲಕ್ಕೆ ಯಾವ ತರ ಗೇಮ್ ಇತ್ತು ಸರ್ ಇದರಲ್ಲಿ? ಸೊ ಇದು ಬಂದ್ಬಿಟ್ಟು ಆರಾಗ್ ಬಿಟ್ಟಿಲ್ಲ. ಇದು ನಾನು ಮನೆ ಚಿಕ್ಕ ಜೊತೆ ಮನೆ ಎತ್ತಿಕೊಂಡಿದ್ದೀರಿ. ಈ ಲೈನ್ ಅಲ್ಲಿ ಯಾವ್ದಾನ ಇದೇ ತರ ಬಂದಿರೋ ಪಟ್ಟಗಳು ಬಿಟ್ಟಿದ್ದೀರಾ? ಇದ್ರಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ತಾಮ್ರಲ್ಲಿ ಬಂದು ಥರ್ಡ್ ಇದ್ರಲ್ಲಿ ಬಂದಿದ್ದು. ಸೆಕೆಂಡ್ ಅಲ್ಲಿ ಬಂದ್ಬಿಟ್ಟು ರೆಗ್ಯುಲರ್ ಬಂತು, ಅಮ್ಮ ತರ ಮುಟ್ಕೊಂತು. ಫಸ್ಟ್ ಪಟ ಮಾಡಿದ್ ಬಂದ್ಬಿಟ್ಟು ಅದು ಇಷ್ಟು ದಪ್ಪ ಆಗಿತ್ತು. ಅಮ್ಮ ಸಡನ್ ಆಗಿ ಗಂಡು ಎಣ್ಣೆ 2 ತುಳಿದು ಅದೇ ಇದು ಮಾಡ್ಕೊಂಡ್ಬಿಟ್ಟು. ಇನ್ನೊಂದು ಬಂದ್ಬಿಟ್ಟು ನಾನು ಓನಾಗಿ ಕಲ್ತಿರೋದು ಸರ್. ಇವಾಗ ಯಾವ ಜೊತೆ ಮಾಡ್ತಿರೋ ನಾವು ಆ ಜೊತೆಲಿ ಬಂದ್ಬಿಟ್ಟು ಇವಾಗ ಮರಿ ಆಚೋಗೋದಕ್ಕೆ ಒಂದು 5 days 4 days ಇರ್ಬೇಕಾದ್ರೆ ಜಗಳಗಳು ಮಾಡ್ಕೊಂತವೆ. ಸೊ ಜಗಳಗಳು ಮಾಡಿ ಮೊಟ್ಟೆ ಹೊಡೆದಾಕೊಂತವೆ. ಆಕಿಗಳು ಯಾವತ್ತು ಬಂದ ಜೊತೆ ಸರ್ ಅದನ್ನ ಹುಷಾರಾಗಿ ಎತ್ತಿಟ್ಕೊಬೇಕು. ಅಮ್ಮಮೆಂಟಲ್ಲಿ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಗಂಡನ ಬಂದ್ಬಿಟ್ಟು ಒಂದು ನೈಟ್ ಸಪರೇಟ್ ಮಾಡ್ಕೊಬೇಕು. ಸೊ ನಾಳೆ ಬೆಳಗ್ಗೆ ತಿರ್ಗಾ ಬಿಟ್ಟು ನೋಡ್ಬೇಕು, ತಿರ್ಗಾ ಸೇರ್ತಾವ ಇಲ್ವಾ ಅಂದ್ಬಿಟ್ಟು. ಸೊ ಆ ತರ 1-2 ದಿನ ಗಂಡು ದೂರ ಮಾಡಿದ್ರು ಪರವಾಗಿಲ್ಲ, ಹೆಣ್ಣು ಮೊಟ್ಟೆ ಮೇಲೆ ಕೊಂಚು ಮರಿ ಮಾಡ್ಕೊಬೇಕು. ಇದು ಒಂದು ನಾನು ಕಲ್ತಿರೋದು ಓನು. ಇನ್ನೊಂದು ಬಂದ್ಬಿಟ್ಟು ಆ ಒಳ್ಳೆ ಬಂದ್ ಜೊತೆ ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಒಂದು ಒಳ್ಳೆ ಸೆಟ್ಟಿಂಗ್ ಜೊತೆ ಆಗಿದೆ ಅಂದ್ರೆ ಗಂಡು ಇಮಿಡಿಯೇಟ್ ಆಗಿ ಹೆಣ್ಣಿಗೆ ತುಳಿದ ತಕ್ಷಣ ಗಂಡು ಕುಂತಿದ ತಕ್ಷಣ ಹೆಣ್ಣು ತುಳಿಯುತ್ತೆ. ಸೊ ಇದನ್ನು ಒಳ್ಳೆ ಬಂದ್ ಜೊತೆ ಆಗುತ್ತೆ ಸರ್. ಇದರಲ್ಲೂ ಪಟ್ಟ ಕನ್ಫರ್ಮ್ ಆಗಿ ಆರುತ್ತೆ. ಆಲ್ಮೋಸ್ಟ್ ವ್ಯೂವರ್ಸ್ ಸಹ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಫೋನಾಗೆ. ಸೊ ಅವರು ಸಹ ಬೇಕಾದ್ರೆ ಯೋಚನೆ ಮಾಡಿ ನೋಡ್ಬೋದು, ಅದ್ರಲ್ಲಿ ಹಾಕಿ ಪಕ್ಕ ರಿಸಲ್ಟ್ ಕೊಟ್ಟಿರುತ್ತೆ. ಸೊ ಆ ತರ ನಾವು ಒಂದೊಂದು ನಾವು ನೋಡಿ ಮಾಡಿ ಅಬ್ಸರ್ವ್ ಮಾಡಿ ಕಲ್ತಿರೋದು ಸರ್. ಹೊಸ ಹೆಣ್ಣಿಗೆ ಇವಾಗ ಇದು ಪೇರ್ ಮಾಡಿರೋದು. ಇದು ಆಲ್ಮೋಸ್ಟ್ ಒಂದು ಅಲೆ ಏನಿದೆ ಗೊತ್ತಾ, ಅದ್ರದ್ದು ಮಗಳದು ಮಗ ಇದು ನೋಡಕ್ ಹೋದ್ರೆ ಫಸ್ಟ್ ಮಗಳದು ಮಗ ಇವನು. ಅದ್ರಲ್ಲಿ ಬಂದ್ಬಿಟ್ಟು ಇದು 4th ಜನರೇಷನ್ ಪಟ ಇದು. ಸೊ ಇದನ್ನ ಅದು ನಾನು ಪೇರ್ ಮಾಡಿದ್ದೆ. ಯಾಕಂದ್ರೆ ಜಾತಿ ಬಿಟ್ಕೊಳ್ಬಾರ್ದು, ನಂದೇ ಜಾತಿ ಇರ್ಬೇಕು ಅಂದ್ಬಿಟ್ಟು ನಾನು ಪೇರ್ ಮಾಡಿರೋದು. ಯಾಕಂದ್ರೆ ನೀವು ನೋಡಿ ಕಲರ್ ಡಾರ್ಕ್ ಇದೆ, ಸೊ ಲೈಟ್ ಇದೆ, ರೇಖೆಗಳು ಲೈಟ್ ಆಗಿವೆ. ಸೊ ಇನ್ನೊಂದು ಬಂದ್ಬಿಟ್ಟು ಇದರಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ನೀವು ಪ್ಯಾಟರ್ನ್ ನೋಡ್ಬೋದು, ಸ್ವಲ್ಪ ದಪ್ಪ ಇದೆ ಇದಕ್ಕೆ. ಈ ಕಡೆ ದಪ್ಪ ಇದೆ ಈ ದಬ್ಬೆಗಳು. ಇನ್ನೊಂದು ಇದು ಸ್ಟ್ರಾಂಗ್ ಇರ್ಬೇಕು ಸರ್. ಇದು ಸ್ಟೆಮ್ ಸ್ಟ್ರಾಂಗ್ ಇದ್ದಷ್ಟು ಚೆನ್ನಾಗಿರುತ್ತೆ ಅಕ್ಕಿಗಳಿಗೆ. ಇನ್ನೊಂದು ವೈಬ್ರೇಷನ್ ಚೆನ್ನಾಗಿ ಇಟ್ಕೊಂಡಿರುತ್ತೆ ಅಕ್ಕಿ ಇದು. ಈವನ್ ಕ್ವಾಲಿಟೀಸ್ ನೋಡಿ ಕ್ವಾಲಿಟಿಗೆ ಮ್ಯಾಚ್ ಮಾಡ್ಕೊಂಡಿದೆ. ಅದ್ರದ್ದು ಮೊಕ ಶೇಪ್ ರೌಂಡ್ ಇದೆ, ಇದು ನೋಡಿ ಒಂದು ಬಾಕ್ಸ್ ಶೇಪ್ ಅಲ್ಲಿ ಇದೆ. ಸೊ ಇದು ಕಣ್ಣು ಬಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ನೀವು ನೋಡ್ಬೋದು ಕಣ್ಣು. ಇವಾಗ ಇದಕ್ಕೆ ಆಲ್ಮೋಸ್ಟ್ 2 ವರ್ಷ ಗಂಡಿದ್ದು ಕಣ್ಣು ಹುಡುಕ್ಲು ಕಣ್ಣು ಅಂತಾರ. ಇನ್ನ ಹೋಗ್ಬೋದು ಕಣ್ಣು ಚೇಂಜ್ ಆಗುತ್ತೆ. ಸೊ ಅದ್ ಬಂದ್ಬಿಟ್ಟು ಅನಾರಿ ಕಣ್ಣು. ಸೊ ಒಳ್ಳೆ ರಿಂಗ್ಸ್ ಇಟ್ಕೊಂಡು ಅವಳು. ಸೊ ಅದ್ರ ನೋಡ್ಬಿಟ್ಟು ನಾನು ಪೇರ್ ಮಾಡಿರೋದು ಸರ್. ಇದಕ್ಕೆ ಈ ತರ ಒಂದೇ ಬ್ಲಡ್ ಲೈನ್ ಮಾಡಿದ್ರೆ ಇನ್ಬ್ರೀಡ್ ಆಗುತ್ತೆ ಅಂತಾರಲ್ಲ, ಅದು ಯಾವ ರೀತಿ ಸರ್? ಸೊ ಒಂದೇ ಬ್ಲಡ್ ಲೈನ್ ಅಂತಂದ್ರೆ ಇದು ತಾಯಿಗೆ ಒಂದು ಅಪ್ಪ ಬೇರೆ ಹಾಕಿರೋದು. ಸೊ ಅದಕ್ಕೆ ಹಾಕಿ ಮರಿ ತೆಗ್ದೆ ಗೊತ್ತಾ, ಆ ಮರಿಗೆ ನಾನು ಗಂಡು ಬೇರೆ ಹಾಕಿರೋದು. ಸೊ ಅದು ಗಂಡಕ್ ಬಂದಿರೋ ಮರಿಗೆ ಇದನ್ನ ಹಾಕಿರೋದು. ಸೊ ಮಗಳದು ಮಗ ಗಂಡು ಬೇರೆ. ಸೊ ಇದು ಡೈರೆಕ್ಟ್ ಮಗಳು. ಸೊ ಇದು ಬಂದ್ಬಿಟ್ಟು ಗಂಡು ಬೇರೆ ಇಲ್ಲ. ಸೊ ಅಂತ ಪ್ರಕಾರ ನಡೆಯುತ್ತೆ. ಸೊ ನಾನು ಹೋಗಾಗ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ನನ್ನ ಜೊತೆ ಮಾಡ್ಕೊಂಡು ಬಂದ್ರೆ ಸೇಮ್ ಬ್ಲಡ್ ಲೈನ್. ನಾನು ಅಲ್ಲಿ ಬೇರೆ ಲೈನ್ ಸೇರಿಸ್ತಾ ಇದ್ದೀನಿ, ಬೇರೆ ಹಾಕಿದ್ರು ಸೇರಿಸ್ತಾ ಇದ್ದೀನಿ. ಸೊ ಅದರಿಂದ ಒಂದೇ ಬ್ಲಡ್ ಲೈನ್ ಆಗೋದಿಲ್ಲ. ಸೊ ನನ್ಗೆ ಗೊತ್ತಿರೋ ಇವಾಗ ಯಾವ್ದೇ ಹ್ಯಾಂಡಿಕ್ಯಾಪ್ ಬಂದಿಲ್ಲ, ಅಕ್ಕಿ ಯಾವ್ದೇ ತರ ಫಾಲ್ಟ್ ಆಗಿಲ್ಲ. ಸೊ ಅಕ್ಕಿಯಲ್ಲಿ ಪ್ರತಿಯೊಂದು ಕರೆಕ್ಟಾಗಿ ಇಟ್ಕೊಂಡಿದೆ. ಅಕ್ಕಿ ಅದೇ ತರ ಕರೆಕ್ಟಾಗಿ ಇವಾಗ ಕಂಡೀಷನ್ ಹೋಗ್ತಾ ಇದೆ. ಅಕ್ಕಿ ಅದೇ ತರ ಕೆಲವೊಂದು ಅಕ್ಕಿ ಆಚೆ ಕೊಟ್ಟಿದ್ದೀನಿ. ಸೊ ಆ ಅಕ್ಕಿಗಳು ಚೆನ್ನಾಗಿ ರಿಸಲ್ಟ್ ಮಾಡ್ತವೆ. ಎಲ್ಲ ಅಕ್ಕಿ ಕರೆಕ್ಟಾಗಿ ಕಲ್ಲ ಮಾಡ್ಕೊಂತವೆ, ಕರೆಕ್ಟಾಗಿ ಭರ್ತಿ ಮಾಡ್ಕೊಂತವೆ. ಸೊ ಇವಾಗಲೂ ನಾನು ಅದೇ ತರ ಒಂದು ನೆಗೆಟಿವ್ ಇದು ಬಂದಿಲ್ಲ ಸರ್. ಅಕ್ಕಿ ಮಾಡಿದೆ ಓಕೆನಾ. ಇದು ಬಂದ್ಬಿಟ್ಟು ಮನೆ ಗಂಡೆ ಇದು. ಸ್ಟಾರ್ಟಿಂಗ್ ತಗೊಂಡ್ಬೇಕಾದ್ರೆ ಮಕ್ಷಿಯಲ್ಲಿ ಇದ್ದಿದ್ದು, ಆಮೇಲೆ ಅಕ್ಕಿ ಬಂದು ಬಣ್ಣ ಚೇಂಜ್ ಮಾಡ್ಕೊಂತು 3 yearsಗೆ. ಸೊ ಇದರಲ್ಲಿ ಪಟಗಳು ಮಾಡಿ ಇಕ್ಕಿದ್ದೀನಿ. 2 ಪಟ ನಾನು ಎತ್ತಿಕೊಂಡಿದ್ದೀನಿ. ತಾಮ್ರಲ್ಲಿ ಬಂದಿತ್ತು, ಯಾಕಂದ್ರೆ ಅದ್ರದ್ದು ಅಪ್ಪ ಬಂದು ತಾಮ್ರಲ್ಲಿ ಇದ್ದಿದ್ದು. ಸೊ ಅದು ಬಂದ್ಬಿಟ್ಟು ನಾವು ಕೊಟ್ಬಿಟ್ಟಿದ್ರಿ.
ಸೊ ನಂಗೆ ಅದೇ ಆ ಪತ್ರನೇ 2 ಮರಿ ಉಟ್ಕೊಂತು. ಸೊ ಅದನ್ನ ಹಂಗೆ ಎತ್ತಿಟ್ಕೊಂಡೆ ಜಾತಿಗೆ ಅಂದ್ಬಿಟ್ಟು. ಓಕೆ. ಸೊ ಬಿಡೋದಕ್ಕೆ ಕೇಳಿದ್ರು, ಆದ್ರೂ ನಾನು ಇರ್ಲಿ ಬಿಡೋದು ಎತ್ತಿಟ್ಕೊಂಡೆ. ಸೊ ಇದ್ರದ್ದು ನೀವು ಬಲ ಎಲ್ಲ ನೋಡ್ಬೋದು, ಫುಲ್ ಸ್ಟಿಫ್ನೆಸ್, ಬಾಡಿ ಮಸಲ್ ಪವರ್ ನೋಡ್ಬೋದು. ಸೊ ಹಾಗೆ ನೀವು ವಿಂಗ್ ಪ್ಯಾಟರ್ನ್ ಚೆಕ್ ಮಾಡ್ಬೋದು ಸರ್. ಸ್ವಲ್ಪ ದಪ್ಪ ಇರುತ್ತೆ, ಸ್ವಲ್ಪ ಗ್ಯಾಪ್ ಇರುತ್ತೆ ಇದಕ್ಕೆ. ನಾನು ಈ ಅಕ್ಕಿನೇ ಅನ್ಸುತ್ತೆ ಇದರಲ್ಲಿ ನಮ್ಮ ಮಂಜು ಪಿಜನ್ ಪಲ್ಸ್ ಅವ್ರ ಚಾನಲ್ ಅಲ್ಲಿ ನೋಡಿ ಹೌದೌದು ಸರ್ ಕೇಳಿದ್ದು ನಿಮ್ಮನ್ನ ನೋಡ್ಬೇಕು ಅಂತ. ತುಂಬಾ ಇಷ್ಟ ಆಯ್ತು ಈ ಅಕ್ಕಿ ನನಗೆ. ಒಳ್ಳೆ ವಿಂಗ್ ಪ್ಯಾಟರ್ನ್, ಆಮೇಲೆ ಫೆದರ್ಸ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ವೆಂಟಿಲೇಷನ್ ಅನ್ನು ಇದರಲ್ಲಿ ಏನಾರ ಬಿಟ್ಟಿದ್ದೀರಾ ಸರ್ ಇದರಲ್ಲಿ ಪಟ್ಟಾಗಳು ನೀವು? ಸರ್ ನಾನು ಏನಲ್ಲಿ ಬಿಟ್ಟಿಲ್ಲ. ಇದಕ್ಕೆ ಬಂದ್ಬಿಟ್ಟು ನಾನೊಂದು ತಾಮ್ರದ ಅಲೆ ಇನ್ನೊಂದಿದೆ. ಸೊ ಅದು ಪೇರ್ ಮಾಡಿ ಒಂದ್ ಮರಿ ಒಂದು ಫ್ರೆಂಡ್ ಕೊಟ್ಟಿದೆ. ಓಕೆ. ಸೊ ಅವ್ರ ಹತ್ರ ಆಲ್ಮೋಸ್ಟ್ ಒಂದು 7 ಅಕ್ಕಿ ಆಗಿದೆ ಎನ್ಪಾಟ. ಆಮೇಲೆ ಅವರು ಮಧ್ಯಾಹ್ನ ಟೈಮಲ್ಲಿ ಬಿಟ್ಟಿಕ್ಕಿದ್ರು ಅಕ್ಕಿ ಕಂಟಿನ್ಯೂಸ್ ಆಗಿ ಶಿಖರ ನೋಡಿ ಎತ್ಕೊಂಡು ಹೋಯ್ತು ಸರ್ ಅದು. ಸೊ ಅದು ಬಂದಿತ್ತು. ಈ ಅಕ್ಕಿ ನೋಡೋಣ ಅಂತಾನೆ ಬಂದಿತ್ತು ನಿಮ್ಮ ಹತ್ರ. ತುಂಬಾ ಚೆನ್ನಾಗಿದೆ ಸರ್. ಈ ಬರ್ಡ್ ಏನಾದ್ರು ಹಿಸ್ಟ್ರಿ ಇದೆಯಾ ಸರ್ ನಿಮ್ಮ ಹತ್ರ? ಸರ್ ಇದು ಬಂದ್ಬಿಟ್ಟು ನಾನು ಆಚೆ ಕಡೆ ಎತ್ಕೊಂಡಿದ್ದು 3 years ಬಿಫೋರ್ ಎತ್ಕೊಂಡಿದ್ದು. ಬಂದ್ಮೇಲೆ ರಿಸಲ್ಟ್ ಏನಾದ್ರು ಆಗಿದೆ? ಹೌದು ಸರ್, ನಾನು ಬಂದಿದ್ದು ಜೊತೆ ಮಾಡ್ಕೊಂಡು ನಾನು ಹಲೆ ಏನಿದೆ ಗೊತ್ತಾ. ಓಕೆ. ಸೊ ಎಣ್ಣೆಗೆ ಈ ಗಣ್ಣ ಮ್ಯಾಚ್ ಮಾಡ್ಕೊಂಡೆ, ಆ ಕಡೆ ಮಕ್ಷಲಿ ತಂದ್ಬಿಟ್ಟು ಮ್ಯಾಚ್ ಮಾಡ್ಕೊಂಡೆ. ಸೊ ಇದು 2 ಮರಿ ನನ್ನ ಗನ್ ಮರಿ ರೆಕ್ಕೆ ಹೊಡೆದು ಇಕ್ಕಿದ್ದೀನಿ. ಓಕೆ. ಬೇಕಾ ಅದು ಶೋ ಮಾಡ್ತೀನಿ ನಿಮ್ಗೆ. ಸೊ ಅದ್ರದ್ದು ಬಂದ್ಬಿಟ್ಟು ನಾನು ಅದು ಬಿಡಕ್ ಹೋಗಿಲ್ಲ ಸರ್. ಅದು ಬಂದ್ಬಿಟ್ಟು ಅಕ್ಕಿ ಬಿಟ್ಟೆ, ಬಟ್ ಏನಾದ್ರು ಅದು ರೋಲ್ ಆಯ್ತು. ನಾನು ಬಂದ್ಬಿಟ್ಟು ಅಷ್ಟು ಟೈಮ್ ಇದ್ದಿಲ್ಲ, ಅದು ಬಾಲ ಕಟ್ಟಿ ಓರ್ಸಿ ಗೀರ್ಸಿ ಮಾಡ್ಕೊಬೇಕಂದ್ರೆ ರೋಲ್ ಆಯ್ತು. ಆಮೇಲೆ ಅಕ್ಕಪಕ್ಕ ಮನೆಯ ಜನಗಳೆಲ್ಲ ಬಂದ್ರು, ಆಮೇಲೆ ಹುಡುಗರೆಲ್ಲ ಬಂದ್ರು ಅಕ್ಕಿ ನೋಡ್ಕೊಂಡು. ನನ್ಗೆ ಅದು ಯಾಕೋ ಇಷ್ಟ ಆಗಿಲ್ಲ. ಸೊ ಹಂಗೆ ನಾನು ಅಕ್ಕಿ ಅವ್ರ ಮನೇಲಿ ಎತ್ತಿಟ್ಕೊಂಡೆ. ಅದ್ರದ್ದು ಮರಿಗಳು ಬಿಟ್ಟಿದ್ದೀನಿ ಸರ್. ಕಣ್ಣು ಮುಚ್ಕೊಂಡು ಅಕ್ಕಿ 8 hours 9 hours ಸುಮ್ಮನೆ ಆರುತ್ತೆ ಸರ್. ನೀವು ಯಾವ್ದೇ ತರ ಎಂತದ್ದು ಬೇಡ, ನಾವು ದಿನಾ ಬಿಟ್ಕೊಂಡ್ಬಂದ್ರು ನಿಮ್ಗೆ 7 hours ಅಕ್ಕಿ ಆರುತ್ತೆ. ಬೇಕಾದ್ರೆ ಇದು ಈ ಜೊತೆ ಕೊಟ್ರು ಮಗ? ಹೌದು ಸರ್. ಇದನ್ನ ಬಿಟ್ಟಿದ್ದೀರಾ ಸರ್ ನೀವು? ಇಲ್ಲ ಸರ್, ಇದು ಬಂದ್ಬಿಟ್ಟು ಕೇಳಿದ್ರು ಬಿಡೋದಕ್ಕಂದ್ಬಿಟ್ಟು ನಾನು ಜಾಸ್ತಿ ಇಲ್ಲಿಂದ ರೆಕ್ಕೆ ಹೊಡೆದು ಇಟ್ಕೊಂಡೆ ಸರ್. ನನಗೆ ಚೆನ್ನಾಗಿ ಬಂದಿತ್ತು. ತುಂಬಾ ರಫ್ ಇದೆ ಅನ್ಸುತ್ತೆ ಬರ್ಡ್ ಇದು. ಹೌದು ಸರ್, ಅದು ತಾತ ತರನೇ ಬಂದಿತ್ತು ಬಿಟ್ಟು. ಸೊ ರೆಕ್ಕೆ ಪ್ಯಾಟರ್ನ್ ಪ್ಲಸ್ ಅದ್ರದ್ದು ಆಲ್ಮೋಸ್ಟ್ ಸೇಮ್ ಬಾಡಿ ಗಿಡ ಸೇಮ್ ಹಂಗೆ ಇತ್ತು. ಸೊ ಹೆಂಗ್ ನಾನು ತಂದೆ ಆಚೆ ಕೊಟ್ಟಿದ್ದೆ ಅದ್ರದ್ದು. ಸೊ ತಂದೆ ತರನೇ ಇದೆ ಅಂದ್ಬಿಟ್ಟು ಹಂಗೆ ರೆಕ್ಕೆ ಹೊಡೆದು ಇಟ್ಕೊಂಡೆ ಸರ್. ಇದು ರೆಕ್ಕೆ ಹೊಡೆದು ಇಟ್ಕೊಂಡು ದೊಡ್ಡದಾಗಿ ದಸ್ತಾ ಆಗಿರೋದು. ಜಸ್ಟ್ ದಸ್ತಾ ಮೇಲೆ ನೋಡಕ್ ಹೋದ್ರೆ ಇದು ಇನ್ನ ಹೋಗ್ತಾ ಕಣ್ ಚೇಂಜ್ ಆಗುತ್ತೆ, ಇನ್ನ ಜಾಸ್ತಿ ಹೊಡ್ಕೊಳಾಗ್ತಾವ ಅವು. ಓಕೆ. ಮತ್ತೆ ರೆಕ್ಕೆ ನೋಡ್ಬೋದು ನೀವು ಎಷ್ಟು ಫ್ರೀ ಆಗಿದೆ ಅಂದ್ಬಿಟ್ಟು. ಆರಾಮಾಗಿ ಫುಲ್ ಫ್ರೀ ಬಿಡ್ತಾವ ಅಕ್ಕಿಗಳು. ಲೆಂತ್ ಇದೆ ಇದು. ಹೌದು ಸರ್, ಎಲ್ಲ ನೋಡಿ ಎಷ್ಟು ವೈಡ್ ಆಗಿ ಬರ್ತಾ ಇದೆ ಇದು. ಹೌದು ಸರ್. ಅಕ್ಕಿಗೆ ಬಂದ್ಬಿಟ್ಟು ಜೀವ ಇರೋದೇ ರೆಕ್ಕೆಲ್ ಸರ್. ರೆಕ್ಕೆ ಎಷ್ಟು ಕ್ಲೀನಾಗಿ ಮಾಡ್ಕೊಂಡು ಬಿಡ್ತಿರೋ ನಾವು. ಸೊ ಅಕ್ಕಿ ಆರಾಮಾಗಿ ಹೇರ್ ಲಾಕ್ ಮಾಡ್ಕೊಂಡು ಅಕ್ಕಿ ಆರಾಮಾಗಿ ಆರುತ್ತೆ. ಸರ್ಟನ್ ಟೈಮ್ ವರೆಗೂ ಅಕ್ಕಿ ನಾರ್ಮಲ್ ಆಗಿ ಆರುತ್ತೆ ಎನರ್ಜಿ ಯೂಸ್ ಮಾಡ್ಕೊಂಡು. ಸರ್ಟನ್ ಟೈಮ್ ಮೇಲ್ಗಡೆ ಎನರ್ಜಿ ಲಾಕ್ ಮಾಡ್ಕೊಂಡು ಅದು ಗೇಮಲ್ಲಿ ಅದು ಆರುತ್ತೆ ಸರ್. ಅದು ಸೊ ಅದು ಬಂದ್ಬಿಟ್ಟು ಅದ್ರದ್ದು ಮಗ ತಮ್ಮ ಅದು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಅನ್ನ ಇದು. ಸೊ ನೋಡ್ಬೋದು ಅಕ್ಕಿ ಫುಲ್ ಸ್ಲಿಮ್ ಆಗಿದೆ, ಸ್ಮೂತ್ನೆಸ್ ಇದೆ. ಓಕೆ. ಅಕ್ಕಿ ಫೇಸ್ ನೋಡ್ಬೋದು ನೀವು, ಆರಾಮಾಗಿ ಗಾಳಿಗೆ ನುಗ್ಗಾಡುತ್ತೆ. ಇನ್ನೊಂದು ಬಾಲ ನೋಡ್ಬೋದು ಸ್ಟಿಫ್ನೆಸ್ ಇರುತ್ತೆ. ಒಂದೊಂದು ಎಲ್ಲ ಸಿಂಗಲ್ ಜಾಸ್ತಿ ನಾನು ಮಾಡಕ್ ಹೋಗೋದು. ಸೊ ಮಸಲ್ ಕ್ವಾಲಿಟಿ ಚೆಕ್ ಮಾಡ್ಬೋದು, ಗಟ್ಟಿ ಫೀಲ್ ಆಗುತ್ತೆ ಆರಾಮಾಗಿ ಈ ಬಾಡಿ ಎಲ್ಲ. ಅದರಲ್ಲಿ ಗರಿಗಳೆಲ್ಲ ತುಂಬಾ ಗಟ್ಟಿ ಇದಾವೆ ಸರ್. ಹೌದು ಸರ್, ಆಲ್ಮೋಸ್ಟ್ ನಾನು ಮಾಡೋ ಅಕ್ಕಿ ಕರಿ ಎಲ್ಲ ಗಟ್ಟಿನೇ ಇರ್ತವೆ. ಈ ತರ ಇದ್ರೆ ಅಡ್ವಾಂಟೇಜ್, ಗಾಳಿಗೆ ಚೆನ್ನಾಗಿ ನುಗ್ಗಾಡ್ತವೆ. ಹೌದು ಸರ್, ಈ ತರ ಇರೋ ಅಕ್ಕಿ ಪ್ಯಾಟರ್ನ್ ನೀವು ಬೇಕಾದ್ರೆ ಆಡಿರೋ ಅಕ್ಕಿಗಳು ನೋಡ್ಬೋದು. ಕೆಲವು ಜಾಗದಲ್ಲಿ ತೋರಿಸಿರ್ತಾರಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಇದೇ ತರ ಇರುತ್ತೆ ವಿಂಗ್ ಪ್ಯಾಟರ್ನ್ಸ್ ಎಲ್ಲ ಆಲ್ಮೋಸ್ಟ್. ಸೊ ವೈಬ್ರೇಷನ್ ಸಹ ನೋಡ್ಬೋದು ನೀವು. ಈ ಬ್ಲಡ್ ಲೈನ್ ಅಲ್ಲಿ ಏನಿದೆ ಸರ್ ರಿಸಲ್ಟ್ ನಿಮ್ಗೆ? ಸೊ ಈ ಬ್ಲಡ್ ಅಲ್ಲಿ ಆರಾಮಾಗಿ ಪಟಾ ಬಿಟ್ಟರು ನಿಮ್ಗೆ ಮಿನಿಮಮ್ ಅಂದ್ರೆ 9 ಲಕ್ಷ ಯಾಕೆ ಕೊಡುತ್ತೆ ಸರ್. ಬಾಜಿ ಮಾಡ್ಕೊಂಡು ಬಿಲೋದೆಲ್ಲ ಎಂತೋದಿಲ್ಲ. ನಾರ್ಮಲ್ ಗೇಮು ಚೆನ್ನಾಗಿ ಮಾಡುತ್ತೆ, ಪಲ್ಲಾಗ ಜಾಸ್ತಿ ಹೋಗ್ತವೆ ಎರಡೂನು. ಓಕೆ. ಈ ಒಂದು ಬ್ಲಡ್ ಲೈನ್ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಯಾಕಂದ್ರೆ ಈ ಗಂಡು ಅದು ಹೆಣ್ಣು ಅದ್ರಲ್ಲಿ ಬಂದಿರೋ ಇವ್ ಮಕ್ಕಳವ. ಹೌದು ಸರ್, ಆ ಜೊತೆಲ್ಲ 2 ಮಾರಿ ಇಟ್ಕೊಂಡಿರೋದು. ಒಂದು ಬಂದ್ಬಿಟ್ಟು ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ ಸರ್, ಅವ್ರ ಮನೇಲಿ ಒಂದು ಜಾತಿ ಇರಲಿ ಅಂದ್ಬಿಟ್ಟು. ಇವಾಗ ಇಲ್ಲಿ ಒಂದು ಅಕ್ಕಿ ಕೊಟ್ಟಿದ್ದೀರಾ, ಈ ಅಕ್ಕಿಗಳ ಬಗ್ಗೆ ಹೇಳಿ ಸರ್. ಮಕ್ಷಿಗಳಾದ್ಮೇಲೆ ಈ ಒಂದು ಬ್ರೀಡ್ ಅಂತ ಮಾಡ್ತಾ ಇದ್ದೀರಾ? ಹೌದು ಸರ್, ಇರೇಗ್ದಾರ್ ಸರ್ ಇದು ಗಂಡು. ಇದು ಸರ್ ಬಂದ್ಬಿಟ್ಟು ಫ್ರೆಂಡ್ ಇದಿರೋದು. ಸೊ ನಾನು ಇನ್ಮೇಲೆ ಒಂದ್ ಜೊತೆ ಮರಿ ಮಾಡ್ಕೊಡಿ ಅಂತ ಅವ್ರು ಕೊಟ್ಟಿರೋದು. ಸೊ ಆಲ್ರೆಡಿ ಇದ್ರದ್ದು ಇದ್ರದ್ದು ಅಪ್ಪ ಅಮ್ಮದೆಲ್ಲ ಪರ್ಫಾರ್ಮೆನ್ಸ್ ಇದೆ. ಈ ಅಕ್ಕಿಯಲ್ಲಿ ನಾನು ಹೆಣ್ಣು ಹಾಕ್ಬಿಟ್ಟು ಮನೆಗೆ ಒಂದ್ 2 ಸೆಟ್ ಪಟ ಮಾಡಿ ಇಟ್ಕೊಳ್ಳೋಣ, ಚಿಕ್ಕ ಜೊತೆ ಮಾಡಿ ಇಟ್ಕೊಳ್ಳೋಣ ಅಂತ ಅವ್ರಿಗೆ ಒಂದು ಆಸೆ. ಸೊ ಅದರಿಂದ ಕೇಳಿದ್ರು ಅಕ್ಕಿ ಗಂಡು ತಂದು ಬಿಟ್ಟವ್ರೆ. ಸೊ ಅದು ನೆಕ್ಸ್ಟ್ ಅದಕ್ಕೂ ಜೊತೆ ಮಾಡೋಣ ಅಂದ್ಬಿಟ್ಟು ಸರ್. ಈ ಜೊತೆ ಮಾಡಿ ಪಟಾಗಳು ಮಾಡ್ಸೋಣ. ಹೌದು ಸರ್, ಮಾಡಿ ಸರ್, ಮಾಡಿ. ಚೆನ್ನಾಗಿದೆ ಪೇರು, ಮಾಡಿ ಟ್ರೈ ಮಾಡಿ ನೋಡಿ. ಖಂಡಿತ. ಈ ಗಂಡಲ್ಲಿ ಆಟ ಚೆನ್ನಾಗಿದೆ. ಸೊ ಬಾಜಿ ಲಿಮಿಟ್ ಅಲ್ಲಿ ಇಟ್ಕೊಂಡಿದ್ದಾನೆ. ಸೊ ಅದು ಬಾಜಿ ಜಾಸ್ತಿ ಇದೆ. ಸೊ ಅದರಿಂದ ಬಂದ್ಬಿಟ್ಟು ಮರಿ ಮಾಡಿದ್ರು ಪಲ್ಲ ಮೀಡಿಯಂ ಅಲ್ಲೇ ಇರುತ್ತೆ ಆಲ್ಮೋಸ್ಟ್. ಸೊ ಗಂಡು ಮೀಡಿಯಂ ಪಲ್ಲ ಹೋಗುತ್ತೆ. ಸೊ ಒಳ್ಳೆ ಬುದ್ಧಿ ಇಟ್ಕೊಂಡಿದೆ ಗಂಡು, ಫಿನಿಶಿಂಗ್ ಎಲ್ಲ ಕರೆಕ್ಟ್ ಆಗಿದೆ. ಸೊ ಮೇನ್ ಫಿನಿಶಿಂಗ್ ಬೇಕಾಗಿರೋ. ಸೊ ಅದರಿಂದ ನೆಕ್ಸ್ಟ್ ಇದ್ರಲ್ಲಿ ಮಾಡ್ಕೊಂಡು ಇದ್ರಲ್ಲಿ ಒಂದು ಚಿಕ್ಕ ಜೊತೆ ಮಾಡಿಕೊಂಡು ರೆಗ್ಯುಲರ್ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸರ್. ಓಕೆ ಸರ್. ಸರ್ ಇವಾಗ ಇಲ್ಲಿ ಒಂದು ಒಳ್ಳೆ ಪಕ್ಷಿಗಳು ಬಿಟ್ಟಿದ್ದೀರಾ, ಈ ಬ್ಲಡ್ ಲೈನ್ ಬಗ್ಗೆ ಹೇಳಿ ಸರ್. ಇದು ಮನೆಯಲ್ಲೇ ಮಾಡ್ಕೊಂಡಿದೆ ಇಲ್ಲ ಹೊರಗಡೆ ಇದೆ ಸರ್? ಸೊ ಇದೆಲ್ಲ ಮನೆಯದೇ ಸರ್ ಇದು. ಸೊ ಈ ಗಂಟೆಗೆ ನಾನು ಅಲ್ಲೇ ರೆಗ್ಯುಲರ್ ಹಾಕ್ಬಿಟ್ಟು ಮಾಡ್ಕೊಂಡಿರೋ ಬ್ಲಡ್ ಲೈನು. ಸೊ ಇನ್ನೊಂದು ಮಕ್ಷಿ ಸಹ ಇದೆ, ಅದು ತೋರಿಸ್ತೀನಿ ನಿಮಿಷ ಇರಿ.
ಇದು ಚೀನಿ ಇದು ಮಕ್ಷಿ. ಈ ಅಕ್ಕಿಗಳು ಏನಾದ್ರು ಬಿಟ್ಟಿದ್ರ ಸರ್ ನೀವು? ಸರ್ ಬಂದ್ಬಿಟ್ಟು ನಾನು ಈ ಅಕ್ಕಿ ಎರಡು ಬಿಟ್ಟಿಲ್ಲ ಸರ್, ಇದ್ರದ್ದು ಮರಿಗಳು ಬಿಟ್ಟಿದ್ದೀನಿ. ಸೊ ಇದ್ರದ್ದು ಮರಿ ಬಂದ್ಬಿಟ್ಟು ಮಕ್ಕಿಲ್ ಬಂದಿತ್ತು, ಫ್ರೆಂಡ್ ಹತ್ರನೇ ಆಲ್ಮೋಸ್ಟ್ 7 ಅವರ್ ಅಕ್ಕಿ ಆರ್ತು ನನ್ನ ಹತ್ರನೇ. ಇದು ಬಂದ್ಬಿಟ್ಟು ಅಕ್ಕಿ ಕೊಟ್ಟಿದ್ದೀನಿ ರೀಸೆಂಟ್ ಆಗಿ. ಸೊ ಅವ್ರು ಇನ್ಫಾರ್ಮ್ ಸಹ ಮಾಡಿದ್ದಾರೆ, ಒಂದು ವಿತಿನ್ ವೀಕ್ ಎಲ್ಲ ಬಂದ್ಬಿಟ್ಟು 5 hours ಸಮಥಿಂಗ್ ಏನೋ ಅಕ್ಕಿ ಆರಿದೆ ವಿತ್ ಮೆಸೇಜ್ ಸಹ ಕಳಿಸಿದ್ದಾರೆ ಅವ್ರು ವಾಟ್ಸಪ್ ಅಲ್ಲಿ ಇದ್ರದ್ದು ಪಟ್ಟ. ಆಮೇಲೆ 8 hours ಕ್ರಾಸ್ ಆಯ್ತು. ಸೊ ಅದು ಬಂದ್ಬಿಟ್ಟು ಅವ್ರಿಗೆ ಯಾಕೆ ಗೊತ್ತಿಲ್ಲ, ಅಕ್ಕಿ ಅವ್ರಿಗೆ ತುಂಬಾ ಲೇಕ್ ಆಯ್ತು. ಸೊ ಅದು ಆಡೋ ಸ್ಟೈಲು ಪ್ಲಸ್ ಅದು ಹೋಗೋ ಪಲ್ಲೆಲ್ಲ ಇಷ್ಟ ಆಯ್ತು. ಅವ್ರು ಇನ್ಫಾರ್ಮ್ ಮಾಡಿದ್ರು, ಸರ್ ಈ ತರ ಅಕ್ಕಿ ಹೋಗಿ ಕಟ್ ಮಾಡಿಬಿಡ್ತೀನಿ, ಅಕ್ಕಿ ನಾನು ಕಲ್ಕೊಳ್ಳೋಕೆ ಇಷ್ಟ ಇಲ್ಲ, ಸಿಕ್ಕಾಸಿನ ಸ್ಟಾರ್ಟ್ ಆಯ್ತು, ನಾನು ಜಾತಿಗೆ ಒಂದು ತೀಕೊಂತೀನಿ ನಿಮ್ದು ಇರ್ಲಿ ಅಂದ್ಬಿಟ್ಟು ಅವ್ರು ರೆಕ್ಕೆ ಹೊಡ್ಕೊಂಡ್ರು ಸರ್. 8 hours ರೆಕ್ಕೆ ಹೊಡೆದು ಇಟ್ಕೊಂಡವ್ರೆ ಅವರು. ಸೊ ಬಿಟ್ಟಿದ್ರೆ ಲಾಂಗ್ ಟೈಮ್ ಆಗಿರೋದು, ಬಟ್ ಅದು ಅವ್ರ ಇಷ್ಟ ಸರ್, ಅದು ನಾನು ಏನು ಹೇಳಕ್ ಹೋಗಿಲ್ಲ. ಸರಿ ಆಯ್ತು ನಿಮ್ಗೆ ಇಷ್ಟ ಅಂದ್ಬಿಟ್ಟು ಎತ್ತಿಟ್ಕೊಂಡ್ರು ಅವರು. ಈ ಅಕ್ಕಿಯಲ್ಲಿ ಬಾಡಿ ವೈಬ್ರೇಷನ್ ಜಾಸ್ತಿ ಇದೆ ಸರ್, ಯಾಕೆ ಅಂತ ತಿಳ್ಕೊಬೋದಾ? ಸರ್ ಇದು ವೈಬ್ರೇಷನ್ ಹೌದು ಸರ್, ಇದು ನೀವು ಚೆಕ್ ಮಾಡ್ಬೋದು. ಅಕ್ಕಿ ನಿಲ್ಲೋದು ಬರೀ ಟೋಲ್ ನಿಲ್ಲುತ್ತೆ. ಸೊ ಬಂದ್ಬಿಟ್ಟು ಎಣ್ಣೆಲ್ ಬಂದಿರೋದು ಸರ್, ಎಣ್ಣೆಲ್ ಜಾಸ್ತಿ ವೈಬ್ರೇಷನ್ ಜಾಸ್ತಿ ಇರುತ್ತೆ, ಅದರಲ್ಲಿ ಟೆಂಪರ್ ಜಾಸ್ತಿ ಸರ್ ಇದರಲ್ಲಿ. ಸೊ ಅದರಿಂದ ಅದರಲ್ಲಿ 2 ಮರಿ ಮಾಡಿದ್ರೆ ಒಂದು ಜಾಸ್ತಿ ಟೆಂಪರ್ ಇರುತ್ತೆ, ಒಂದು ನಾರ್ಮಲ್ ಆಗಿರುತ್ತೆ. ಅದೇ ತರ ಇದಕ್ಕೆ ಏಟ್ ಜಾಸ್ತಿ, ಇದಕ್ಕೆ ಏಟ್ ಕಮ್ಮಿ ಬರುತ್ತೆ. ಟೆಂಪರ್ ಇರೋ ಅಕ್ಕಿಗೆ ಏಟ್ ಕಮ್ಮಿ ಆಗ್ತಾ ಇದೆ? ಹೌದು ಸರ್, ಇದಕ್ಕೆ ಬಂದ್ಬಿಟ್ಟು ಟೆಂಪರ್ ಇರೋ ಅಕ್ಕಿಗೆ ಏಟು ಜಾಸ್ತಿ ಸಹ ಆಗುತ್ತೆ, ಕಮ್ಮಿನ ಆಗುತ್ತೆ. ಬಟ್ ಅದು ಹೆಂಗಂತಂದ್ರೆ ನಾ ಗಂಡ ಏನ್ ಮಾಡಿರೋದ್ರಿಂದ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಚಪ್ಪರ್ ಮಕ್ಕಿಲ್ ಬಂದಿತ್ತು, ಇದು ಬಂದ್ಬಿಟ್ಟು ಏಟ್ ಜಾಸ್ತಿ ಮಾಡ್ಕೊಂಡಿದೆ. ಇದ್ರದ್ದು ಬರೀ ಏಟ್ ಜಾಸ್ತಿ ಮಾಡಿ ರೋಲಾಗಿ ಬಿದ್ದೋಗ್ಬಿಡುತ್ತೆ. ನಾವು ಬಾಲ ಕಟ್ಕೊಂಡು ಅಕ್ಕಿ ಬಿಟ್ಕೊಂಡ್ರೆ ವಿತಿನ್ 3-4 days ಅಲ್ಲಿ ಅಕ್ಕಿ ಬಂದ್ಬಿಟ್ಟು ಟೈಮಿಂಗ್ ಮೂವ್ ಹೋಗ್ಬಿಡುತ್ತೆ ಆರಾಮಾಗಿ. ಸೊ ಅದ್ರದ್ದು ರೋಲ್ ಆಗೋದಿಲ್ಲ, ಆರಾಮಾಗಿ ಒಂದು 5ರಿಂದ 6 ಬಾಜಿ ಮಾಡ್ಕೊಂಡು ಅಕ್ಕಿ ಆರಾಮಾಗಿ ಆರುತ್ತೆ ಸರ್ ಅದ್ರದ್ದು. ಇದ್ರಲ್ಲೂ ಅದೇ ತರ ಇದೆ ವೈಬ್ರೇಷನ್ ಬಾಡಿಯಲ್ಲಿ ಸೇಮ್. ಇದಕ್ಕಿಂತ ಅದ್ರಲ್ಲಿ ಜಾಸ್ತಿ ಸರ್, ನಿಮ್ಗೆ ಕೈ ಆಲ್ಮೋಸ್ಟ್ ಶೇಕ್ ಆಗೋತರ ಇರುತ್ತೆ ಅದ್ರ ವೈಬ್ರೇಷನ್, ಗಟ್ಟಿ ರೆಕ್ಕೆ ಬೇರೆ. ಹೌದು, ಇದು ಒಂದು ನಿಮ್ಮ ಹತ್ರ ಒಳ್ಳೆ ಬ್ರೀಡ್ ಮಾಡ್ಕೊಂಡಿದ್ದೀರಾ? ಹೌದು ಸರ್, ಆದ್ರೆ ನಮ್ಮ ಹತ್ರ ಏನಂದ್ರೆ ನೀವು ಎಷ್ಟೇ ಗಂಟೆಗೆ ಬಿಡಿ ಕತ್ಲಾಗ್ಲಿ ಮನೆ ಗೇಟ್ಲಿ ಮನೆ ಅಕ್ಕಿ ಇಟ್ಕೊಂತವೆ. ಸೊ ಇದೊಂದು ನೋಡಿ, ಈ ಅಕ್ಕಿದು ಮಗಳು ಸರ್ ಇದು. ಇದ್ರದ್ದು ಮಗಳ? ಅದ್ರದ್ದು ನಂದು 6th ಟೈಮ್ ಮರಿ ಮಾಡಿದೆ. ನಾನ್ ಮಾಡೋದಲ್ಲ 2 ಮರಿ, 1 ಮರಿ ಮಾಡಲ್ಲ, 2 ಸೆಟ್ ಮಾಡ್ಕೊಂತೀನಿ. 6ನೇ ಜೊತೆಯಲ್ಲಿ ಇದು ಬಂದ್ಬಿಟ್ಟು ನಂದು 2ನೇ ಸೆಟ್ ಮರಿ ಇದು. ಸೊ ಇದ್ರದ್ದು ಮರಿ ಕೊಟ್ಟಿದ್ದೀನಿ ಸರ್, ಇದ್ರದ್ದು ಮರಿನೇ ಆಲ್ಮೋಸ್ಟ್ ಫ್ರೆಂಡ್ ಹತ್ರ 8 hour ಅಕ್ಕಿ ಆರಿದ್ದು ಸರ್. ಇದ್ರದ್ದು ನೀವು ವೈಬ್ರೇಷನ್ ಸಹ ನೋಡ್ಬೋದು. ಇದು ಬಂದ್ಬಿಟ್ಟು ಗೇಟ್ಲಿ ಅಕ್ಕಿ ಸರ್, ಇದು ಗೇಟ್ಲಿ ಮಾಡ್ಕೊಂಡು ಮೇಲೋಗ್ಬಿಟ್ಟು ಮೇಲೋದ್ಮೇಲೆ ಮೀಡಿಯಂ ಪಲಾಗ್ ಹೋಗುತ್ತೆ ಇದು. ಇವೆಲ್ಲ ಫುಲ್ ರಫ್ ಬರ್ಡ್ಸ್ ಅನ್ಸುತ್ತೆ, ಏನ್ ರೆಕ್ಕೆನೆ ಕೊಡಲ್ಲ ಅಂತ ಕೈಗೆ. ಸರ್ ಅಕ್ಕಿ ಜಾಸ್ತಿ ನಾವು ಟೆಸ್ಟ್ ಮಾಡಕ್ ಹೋಗೋದಿಲ್ಲ, ಅಕ್ಕಿ ರೆಕ್ಕೆ ಫ್ರೀ ಬಿಡ್ತವೆ. ಸೊ ಇದು ಬಂದ್ಬಿಟ್ಟು ಜಾಸ್ತಿ ಹೆಂಗಂದ್ರೆ ಪಲ್ಲ ಜಾಸ್ತಿ ಹೋಗೋದಿಲ್ಲ ಸರ್, ಗೇಟ್ಲಿ ಗೇಮ್ ಇದು. ಗೇಟ್ಲಿ ಅಂತಂದ್ರೆ ಮೇಲೆವರೆಗೂ ಗೇಟ್ಲಿ ಮಾಡ್ಕೊಂಡು ಹೋಗುತ್ತೆ, ಮೇಲೋದ್ಮೇಲೆ ಮೀಡಿಯಂ ಪಲಾಗ್ ಹೋಗುತ್ತೆ ಆ ತರ. ಸೊ ನಿಮ್ಮ ಹತ್ರ ಇದು ಬಂದು ಬಾಜಿ ಮಿನಿಮಮ್ ಆದ್ರೆ 8ರಿಂದ 9 ಬಾಜಿ ಇಟ್ಕೊಂಡಿರ್ತದೆ ಸರ್. ಓಕೆ, ನೀವು ರೆಕ್ಕೆ ನೋಡ್ಬೋದು. ಮುಂಚೆ ಅಕ್ಕಿ ರೆಕ್ಕೆ ನೋಡಿದ್ರಿ, ಸೇಮ್ ಅದೇ ತರಾನೇ ಇರುತ್ತೆ, ರೆಕ್ಕೆಗಳು ಪ್ರತಿಯೊಂದು ಹಂಗೆ ಇರುತ್ತೆ. ಈ ತರ ರೆಕ್ಕೆಗಳಿದ್ರೆ ತುಂಬಾ ಬೆನಿಫಿಟ್, ಗಾಳಿಗೆ ಸ್ಪೀಡ್ ಇರುತ್ತೆ ಸರ್. ಪ್ಲಸ್ ಅಕ್ಕಿಗೆ ಇನ್ನೊಂದು ಬಂದ್ಬಿಟ್ಟು ಅದು ಎನರ್ಜಿ ಕಮ್ಮಿ ಆಗ್ತಾ, ಸೊ ಆರಾಮಾಗಿ ಆ ರೆಕ್ಕೆಯಲ್ಲಿ ಆರಾಮಾಗಿ ಅಕ್ಕಿ ಆರುತ್ತೆ ಸರ್ ಹಂಗೆ. ಸೊ ಇನ್ನೊಂದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಆ ಎಣ್ಣೆಲ್ಲ ಬಂದಿರೋ ಅಕ್ಕಿನೇ. ಓಕೆ, ಸೊ 3ನೇದು ಇದು. ಇದು ಅದ್ರಲ್ಲೇನಾ? ಹೌದು ಸರ್, 3ನೇದು ಇದು. ಇದು ನೀವು ವಿಂಗ್ ಪ್ಯಾಟರ್ನ್ ಚೆಕ್ ಮಾಡ್ಬೋದು. ಏನ್ ಸರ್ ಈ ಒಂದು ಬ್ಲಡ್ ಲೈನ್ ಒಳ್ಳೆ ಸ್ಟ್ರಾಂಗ್ ಹಿಟ್ಮ್ಯಾನ್ ತರ ಇದೆ. ಸೊ ನಾನು ಆ ಎಣ್ಣೆಗೆ ತೆಗೆದು ಗಂಡು ವೆಯ್ಟ್ ಮಾಡಿ ಹಾಕಿ ಮರಿಯ ಎತ್ಕೊಳ್ಳೋದು ಸರ್. ಅದರಿಂದ ನೀವು ಪ್ರತಿಯೊಂದು ರೆಕ್ಕೆ ನೋಡ್ಬೋದು, ಕಲರೇಷನ್ ನೋಡ್ಬೋದು, ಎಲ್ಲ ಗಟ್ಟಿ ಬಣ್ಣದಲ್ಲಿ ಮಾಡಿ ಇರ್ತೀನಿ. ನನಗೆಲ್ಲ ಜಾಸ್ತಿ ಹೊಡೆಯಕ್ಕೆ ಹೋಗೋದಿಲ್ಲ ಸರ್. ತುಂಬಾ ಚೆನ್ನಾಗಿದೆ ಈ ಒಂದು ಬ್ರೀಡ್ ಮಾತ್ರ ನೋಡಿ. ಇದು ಹೊರಗಡೆನೂ ಕೊಟ್ಟಿದ್ರಿ, ಈ ಬ್ಲಡ್ ಲೈನ್ ಅಲ್ಲಿ ಕೊಟ್ಟಿರೋ ಕಡೆ ಎಲ್ಲ ಒಳ್ಳೆ ರಿಸಲ್ಟ್ ಇದೆ. ಹೌದು ಸರ್, ಇವಾಗ ಬಂದ್ಬಿಟ್ಟು 2 ನನ್ನ ಹತ್ರ ಇದೆಲ್ಲ, ಒಂದು ನಮ್ಮ ಫ್ರೆಂಡ್ ಹತ್ರ ಹೋಗಿದೆ ಲೈನ್ ಅದ್ರದ್ದು. ಸೊ ಫ್ರೆಂಡ್ ಹತ್ರ ಒಂದು ಚೀನಿ ಜೊತೆ ಮಾಡಿ ಇಟ್ಕೊಂಡವ್ರೆ. ಸೊ ಒಳ್ಳೆ ರಿಸಲ್ಟ್ ಕೊಟ್ಕೊಂಡು ಅವ್ರದ್ದು ಚೆನ್ನಾಗಿದೆ ಸರ್ ಅಕ್ಕಿ. ಈಗ ನಮ್ಮ ವ್ಯೂವರ್ಸ್ ಯಾರಾದ್ರೂ ನೋಡ್ಬಿಟ್ಟು ನಿಮ್ಮ ಹತ್ರ ಏನಾರ ಪಟ್ಟಾಗ್ಲಿ ಎಕ್ಸ್ಟ್ರಾ ಇದ್ರೆ ಕೊಡ್ತೀರಾ ಅಂತ ಅವ್ರಿಗೆ? ಯಾಕಂದ್ರೆ ತುಂಬಾ ಯಂಗ್ಸ್ಟರ್ಸ್ ಇರ್ತಾರೆ ಪಾಪ, ಅವರು ಕೇಳ್ತಾರೆ. ಕೊಡೋಣ ಬಿಡಿ ಸರ್, ಅದ್ರಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಯಾವ್ದಾರ ನಿಮ್ಗೆ ಎಕ್ಸ್ಟ್ರಾ ಇರೋದು ನಿಮ್ಗೆ ಬೇಕಾದದ್ದು ಎತ್ಕೊಂಡು ಎಕ್ಸ್ಟ್ರಾ ಇದ್ರೆ ನಮ್ಮ ವ್ಯೂವರ್ಸ್ ಯಾರನ್ನ ಫೋನ್ ಮಾಡಿದ್ರೆ ಅವ್ರಿಗೆ ನಾಮಿನಲ್ ಪ್ರೈಸ್ಗೆ ಕೊಟ್ಬಿಡಿ. ಖಂಡಿತವಾಗ್ಲು ಸರ್, ನಾನು ಜಾಸ್ತಿ ಕೊಡಕ್ ಆಗೋದಿಲ್ಲ, ನನಗೆ ಎಷ್ಟು ಬೇಕು ಹೋಗುತ್ತೆ, ಗಿರಾಕಿ ಕೊಡಕ್ಕಾಗುತ್ತೆ ಆಚೆ. ಸೊ ಇದು ನೀವು ನಿಮ್ಮ ಹೆಸರಲ್ಲಿ ಶೋಕಿ ಮಾಡ್ತಾರೆ ಅಂದ್ರೆ ಏನು ಬೇಡ ಸರ್, ಅವ್ರು ಶೋಕಿ ಮಾಡಿದ್ರೆ ಅಷ್ಟು ಸಾಕು ಸರ್ ನನಗೆ. ಓಕೆ, ಈ ಏನ್ ಬಗ್ಗೆ ಹೇಳಿ ಸರ್ ಇದು? ಸೊ ಇದು ಬಂದ್ಬಿಟ್ಟು ನಮ್ಮ ಇದ್ರಲ್ಲಿ ತಾಮ್ರಲ್ಲೂ ಇದ್ರದ್ದು ತಂದೆ. ಸೊ ಒಂದು ಸೌರೌಂಡ್ ಹೆಣ್ಣು ಲಾಲ್ ಕಟ್ಟಲ್ಲಿ ಹಾಕ್ಬಿಟ್ಟು ಅದ್ರದ್ದು ಮಗ ಎತ್ಕೊಂಡ್ರಿ, ಅದು ಜೋಟಿ ತಾಮ್ರಲ್ಲಿ ಬಂತು. ಅದಕ್ಕೊಂದು ರೇಗ್ದಲ್ಲಿ ಹೆಣ್ಣು ಹಾಕ್ಬಿಟ್ಟು ಇದು ಹುಟ್ಟಿದ್ದು 3ನೇ ಬ್ಯಾಚ್. ಇದು 3ನೇ ಜನರೇಷನ್ ಅಲ್ಲಿ 3ನೇ ಜನರೇಷನ್ ಲಾಕ್ ಮಾಡಿ ಇಟ್ಕೊಂಡು, ಸೊ ಆ ಚಪ್ಪರ್ ಮಕ್ಷಿಗೆ ಈ ಹೆಣ್ಣು ಹಾಕ್ಬಿಟ್ಟು ಈ ಹೆಣ್ಣು ಬಂದಿರೋದು ಸರ್ ಇದು. ಸೊ ಇವಾಗ ಹೆಣ್ಣು ನೋಡಿದ್ವಿ ಗೊತ್ತಾ ತಾಮ್ರಲ್ಲಿ ಹೆಣ್ಣು. ಸೊ ಆ ಗಂಡಿಗೆ ಹೆಣ್ಣ ಹಾಕ್ಬಿಟ್ಟು ಸೊ ಇದನ್ನ ನಾನು ಮಾಡ್ಕೊಂಡೆ.
ಹೆಣ್ಣು ಭಾರಿ ಚೆನ್ನಾಗಿದೆ ಸರ್, ಇದು ತುಂಬಾ ಒಳ್ಳೆ ಹೆಣ್ಣು, ಪ್ಯಾಟರ್ನ್ ಆಗಲಿ ಶೇಪು ಎಲ್ಲ. ಹೌದು ಸರ್, ಒಂದು ಹಾಕಿ ನಾನು ಮನೆಗೆ ಜಾತಿಗೆ ತೀರ್ಕೊಂಡಿದ್ದೀನಿ. ಸೊ ಅದೇ ಎಣ್ಣೆ ಬಂದ್ಬಿಟ್ಟು ಒಂದು 4-5 ತಿಂಗಳು ರೆಸ್ಟ್ ಕೊಟ್ಬಿಟ್ಟು ತಮ್ಮಾಗ ಹಾಕೊಂಡೆ. ಓಕೆ. ಸೊ ಇದೇ ಎಣ್ಣೆ ಇದಕ್ಕೆ ಹಾಕಿದ್ರೆ ಅಕ್ಕಿ ರೋಲ್ ಆಗ್ತವೆ, ಬಟ್ ಅಕ್ಕಿ ಬಾಲ ಕಟ್ಕೊಂಡು ಅಕ್ಕಿ ನಿಂತ್ಕೊಂತವೆ. ಆಮೇಲೆ ಬಾಲ ನೀವು ಬಂದ್ಬಿಟ್ಟು ಅದು ಏಟ್ ಸ್ಟಾಪ್ ಮಾಡೋವರೆಗೂ ಮಾತ್ರ. ಆಮೇಲೆ ಏಟ್ ಸ್ಟಾಪ್ ಮಾಡಿದ ತಕ್ಷಣ ನೀವು ಬಾಲ ಎಳ್ಕೊಟ್ಬಿಟ್ರೆ ಅದು ಬಾಲ ಬರ್ತಾ ಬರ್ತಾ ಅದು ರನ್ನಿಂಗ್ ಅಲ್ಲೇ ಇರ್ಬೇಕು. ಅಕ್ಕಿ ರನ್ನಿಂಗ್ ಸ್ಟಾಪ್ ಮಾಡ್ಬೇಕು. ರನ್ನಿಂಗ್ ಅಲ್ಲೇ ಇದ್ರೆ ಅದು ಬಾಜಿ ಕಟ್ಟಾಗಿ ಇಟ್ಕೊಂತವೆ. 6-8 ಬಾಜಿ ಮಾಡ್ಕೊಂತವೆ. ಸೊ ನೀವು ಒಂದು 3-4 ಡೇಸ್ ಗ್ಯಾಪ್ ಕೊಟ್ಟರೆ ಅಕ್ಕಿ ಜಾಸ್ತಿ ಬಾಜಿ ಮಾಡ್ಕೊಂತವೆ. ಸೊ ಆ ತರ ಲೈನ್. ಸೊ ಅದೇ ಎಣ್ಣೆ ಅದು ತಮ್ಮಗ್ ಹಾಕೊಂಡೆ. ಸೊ ತಮ್ಮದಲ್ಲಿ ಬಂದ್ಬಿಟ್ಟು ಅದು ಇದಕ್ಕೆ ಬಂದ್ಬಿಟ್ಟು 5-6 ಬಾಜಿ ಬರುತ್ತೆ ಸರ್. ರೋಲ್ ಅಂತ ಆಗೋದಿಲ್ಲ. ನೀವು 1 ವಾರ ಲಾಕ್ ಮಾಡಿ 10 ದಿನ ಲಾಕ್ ಮಾಡಿ, ಇಲ್ಲ 1-2-3 ತಿಂಗಳು ಲಾಕ್ ಮಾಡ್ಕೊಂಡು ಬಿಟ್ರೇನು ಅಕ್ಕಿ ಅಕ್ಕಿ ಟೈಟ್ ಆಗಿರುತ್ತೆ. ಫ್ರೀ ಮಾಡ್ಕೊಂಡು ಬಿಟ್ರೆ ನಿಮ್ಗೆ ಅದೇ ಬಾಜಿ ಹಂಗೆ ಇಟ್ಕೊಂಡಿರುತ್ತೆ. ಜಾಸ್ತಿ ಆಗಲ್ಲ, ಕಮ್ಮಿ ಆಗೋದಿಲ್ಲ. ನಿಮ್ಗೆ ನಾರ್ಮಲ್ ಆದ್ರೆ ಮಿನಿಮಮ್ ಆದ್ರೆ 10 ಒಳಗಡೆ ಬಾಜಿ ಮಾಡ್ಕೊಂತಾವೆ ಸರ್. ಅದು ಮೈಂಡ್ ಸೆಟ್ ಹೆಂಗಿದೆ ಹಂಗೆ. ಚೀನಿ ಬಗ್ಗೆ ಹೇಳಿ. ಹೊಸ ಇದು ಸಹ ಮನೆ ಅಕ್ಕಿನೇ ಇದನ್ನು. ಓಕೆ. ಸೊ ನಮ್ಮ ಬಂದ್ಬಿಟ್ಟು ನಮ್ಮ ಅಕ್ಕಿಗಳಿಗೆ ಒಂದು ಚೀನಿ ಜೊತೆ ಮಾಡ್ಕೊಳ್ಳೋಣ, ಚೀನಿದು ಒಂದು ಲೈನ್ ಮಾಡೋಣ ಅಂದ್ಬಿಟ್ಟು ಒಂದು ಒಳ್ಳೆ ಅಕ್ಕಿ ಆಯ್ಕೆ ಮಾಡ್ಕೊಂಡು, ಸೊ ಅದ್ರಲ್ಲಿ ಲೈನ್ ಮಾಡೋಣ ಅಂದ್ಬಿಟ್ಟು ನಮ್ಮ ಮಕ್ಷಿ ಗಂಡಿಗೆ ಹಾಕ್ಬಿಟ್ಟು ಅದ್ರ ಲೈನ್ಸ್ ತೆಗ್ಸಿದ್ದೀರಿ. ಸೊ ಇದರಲ್ಲೂ ಆಟ ಚೆನ್ನಾಗಿದೆ ಸರ್. ಆಲ್ಮೋಸ್ಟ್ ಆ ಗಂಡೆ ಬಂದ್ಬಿಟ್ಟು ನಮ್ಮ ಹತ್ರ 9 ಅವರ್ ಚೇಂಜ್ ಅಕ್ಕಿ ಆಗಿದೆ. ಸೊ ಅದರಿಂದ ಈ ಎಣ್ಣೆ ಮೇಲೆ ಅಕ್ಕಿ ಮಾಡಿ ಇಟ್ಕೊಂಡಿದ್ದೀರಿ. ಸೊ ಈಗ ರೀಸೆಂಟ್ ಆಗಿ ಒಂದು ಪಟ ಆಚೆ ಕೊಟ್ಟಿದ್ದೀರಿ ಫ್ರೆಂಡ್ಗೆ, ಅಕ್ಕಿ ಆಡ್ಸ್ ನೋಡೋಣ ಅಂದ್ಬಿಟ್ಟು. ಓಕೆ. ಸೊ ಮಿಕ್ಕಿದೆಲ್ಲ ಲೈನೇಜ್ ಎತ್ತಿಕೊಂಡಿದ್ದೀವಿ ಸರ್ ನಾವು. ಇದು ಹೆಣ್ಣ? ಹೌದು ಸರ್, ಚೀನಿ ಹೆಣ್ಣು ಈ ಗಂಟು ಮಾಡಿದ್ದೀವಿ. ಸೊ ಈ ಗಂಡಿಗೆ ಮಾಡಿದ್ದೀರಿ ನಾವು. ಸೊ ಗಂಡು ಹೆಂಗೋ ಲೆಂತ್ ಇದೆ, ಶೇಪ್ ಕೂಡ ಚೆನ್ನಾಗಿ ಇಟ್ಕೊಂಡವನೆ. ಸೊ ಹೆಣ್ಣು ನೋಡ್ಬೋದು, ಸ್ಲಿಮ್ ಆಗಿದೆ. ಸೊ ಶಾರ್ಟ್ ಬಾಡಿಯಲ್ಲಿ ಇದೆ ಅದು. ಇದು ಆಗ್ಲೇ ತೋರಿಸೋದಲ್ಲ ಮಕ್ಷಿಗಳು? ಅದೇ. ಹೌದು ಸರ್, ಅದೇ ಬೆಡ್ಲೈನಲ್ಲಿ. ಸೊ ನಾನು ಚೀನಿ ಲೈನ್ ಮಾಡೋಣ ಅಂದ್ಬಿಟ್ಟು ಈ ಮಕ್ಷಿ ಮೇಲೆ ಮಾಡಿದ್ದೀನಿ. ಆಲ್ಮೋಸ್ಟ್ ಚೀನಿ ಉಟ್ಕೊಂಡವ ಸರ್. ಇದ್ರಲ್ಲಿ ಆಲ್ರೆಡಿ ಪಟ್ಟಗಳು ಮಾಡಿಸಿ. ಹೌದು ಸರ್. ಹಾಗೆ ನಿಮ್ಗೆ ಇನ್ನೊಂದು ಇದರಲ್ಲಿ ಒಂದು ಸ್ಪೆಷಲ್ ತೋರಿಸ್ತೀನಿ. ಒಂದು ರೇಗ್ದಾರ್ ಸಹ ಬರುತ್ತೆ ಇದರಲ್ಲಿ. ಬ್ಯಾಕ್ ಗ್ರೌಂಡ್ ರೇಗ್ದಾರ್ ಇಲ್ಲ ಇದ್ರದ್ದು. ಸೊ ರೇಗ್ದಾರ್ ಸಹ ಬರುತ್ತೆ. ಸೊ ಇದ್ರದ್ದು ಈ ಗಂಡಲು ಜನರೇಷನ್ ಇದೆ. ಹೌದು ಸರ್, 3rd ಜನರೇಷನ್ ಬಂದಿರೋ ಮಗ್ಳದು. ಓಕೆ. ಇದು 2nd ಸೆಟಲ್ ಬಂದಿರೋ ಮಗ್ಳಿದು. ಇವೆಲ್ಲ ಚೀನಿಗಳು ಮಾಡಿ ಇಟ್ಕೊಂಡಿದ್ದೀವಿ. ಹೌದು ಸರ್. ಹಾಗೆ ಅದ್ರಲ್ಲಿ ರೇಗ್ದಾರ್ ಉಟ್ಕೊಂತವೆ. ಬ್ಯಾಕ್ ಗ್ರೌಂಡ್ ರೇಗ್ದಾರ್ ಇಲ್ಲ. ಸೊ ರೇಗ್ದಾರ್ ಅಲ್ಲಿ ನೀವು ಬಂದ್ಬಿಟ್ಟು ಎಷ್ಟು ಕಡೆ ನೋಡಿರ್ಬೋದು. ಸೊ ಅಕ್ಕಿ ಬಣ್ಣ ಚೇಂಜ್ ಆಗುತ್ತೆ ಅನ್ನೋದು ಅನ್ನೋದಿಲ್ಲ. ಸೊ ರೇಗ್ದಾರ್ಗೆ ಅಕ್ಕಿ ಉದುರಿದ್ರೆ ಸೊ ನೆಕ್ಸ್ಟ್ ರೇಗ್ದಾರ್ ಅಕ್ಕಿರೇ ಬರಬೇಕು. ಬಟ್ ನಮ್ಮ ಹತ್ರ ಜಾಕ್ ಅಕ್ಕಿ ಬರುತ್ತೆ. ನಿಮ್ಗೆ ತೋರಿಸ್ತೀನಿ, ಯಾಕಂದ್ರೆ ಅಪ್ಪ ಬ್ಯಾಕ್ ಗ್ರೌಂಡ್ ಮಕ್ಷಿ ಇರೋದಿಲ್ಲ ಇದ್ರದ್ದು. ಸೊ ನೀವು ತೋರಿಸ್ಬೋದು ನೀವು ಆರಾಮಾಗಿ. ಯಾಕಂದ್ರೆ ನಾವು ಬಂದ್ಬಿಟ್ಟು ನಮ್ಗೆ ಗೊತ್ತು ಬಣ್ಣ ಚೇಂಜ್ ಆಗುತ್ತೆ ಅಂತ ಗೊತ್ತು ನಮ್ಗೆ. ಬಟ್ ಇಷ್ಟು ಬೇಕಾಗತ್ತೆ ಗೊತ್ತಿದ್ದಿಲ್ಲ. ಗಂಡಿಗೆ ಬಂದ್ಬಿಟ್ಟು 1.5 ದಸ್ತ ಗಂಡದು. ಸೊ ಅಷ್ಟು ಬೇಗ ಅದು ಬಣ್ಣ ಚೇಂಜ್ ಮಾಡ್ಕೊಂತಿದೆ. ಅದು ಹೋಗ್ತಾ ಹೋಗ್ತಾ ಅದು ಇವಾಗ ರೆಗ್ಯುಲರ್ ಇದೆ. ಹೋಗ್ತಾ ಅದು ಆಲ್ಮೋಸ್ಟ್ ಕುಲ್ಮಿಗೆ ಚೇಂಜ್ ಆಗುತ್ತೆ ಸರ್. ನನ್ಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಕುಲ್ಮಿಗೆ ಹೋಗುತ್ತೆ ಅದು. ಓಕೆ. ಇಲ್ಲ ಪಟ್ಟೆ ದೊಡ್ಡದು ಮಾಡ್ಕೊಂಡುತ್ತೆ ಇದು. ಅದ್ರದ್ದು ಮಗ ಸರ್ ಇದು. ಇದು ಟೋಟಲಿ ಕಲರ್ ಚೇಂಜ್ ಸರ್. ಇದು ಇರುವಾಗ ಸಬ್ಜದಲ್ಲಿ ಇದ್ದಿದ್ದು ಚಿಕ್ಕ ಚಿಕ್ಕ ರೇಖೆ ಇಟ್ಕೊಂಡು ಇತ್ತಿದ್ದು. ಇವಾಗ ನೀವು ನೋಡ್ಬೋದು ರೇಖೆಗಳು ದಪ್ಪ ದಪ್ಪ ಆಗ್ತವೆ. ಹೌದು. ಇದು ಗರಿಗಳು ನೋಡಿ. ಈ ಗರಿ ಬಂದ್ಬಿಟ್ಟು ರೆಗ್ಯುಲರ್ ಬಂದಿರೋ ಬ್ಲೂ ಶೇಡ್ ಬಂದಿರೋ ಗರಿಗಳು ಇವಾಗ ನೋಡಿ ಜಾಕ್ ಕನ್ವರ್ಟ್ ಆಗ್ತವೆ ಗರಿಗಳು. ಫುಲ್ ಡಾರ್ಕ್ ಅಲ್ಲಿ. ಹಾಗೆ ಬಾಲ ಸಹ ನೋಡ್ಬೋದು ನೀವು, ಎಲ್ಲ ಬ್ಲಾಕ್ ದೊಡ್ಡದಿದೆ, ಚೇಂಜ್ ಆಗ್ತಾ ಇದೆ. ಇಲ್ಲಿ ಬಂದು ಜಾಕ್ ಕಲರ್ ಬಾಲಗಳು ಬರ್ತವೆ. ಸೊ ಕಂಪ್ಲೀಟ್ ಆಗಿ ಫುಲ್ ಬ್ಲಾಕ್ ಆಗುತ್ತೆ. ಈ ಗುಲ್ ಜಾಸ್ತಿ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಬಣ್ಣನೇ ಚೇಂಜ್ ಆಗ್ಬಿಡುತ್ತೆ ಅಕ್ಕಿನ ಒಂದು 6 ತಿಂಗಳಲ್ಲಿ. ಓಕೆ. ಇದು ಒಂದು ಡಿಫ್ರೆಂಟ್ ಕ್ವಾಲಿಟಿ ಇದರಲ್ಲಿ ಇದೆ. ಹೌದು ಸರ್. ಇದು ಆಲ್ಮೋಸ್ಟ್ ನಮ್ಮ ಅಕ್ಕಿಯಲ್ಲಿ ಒಂದು 4-5 ಅಕ್ಕಿಗಳು ಆಗವೆ. ಟೋಟಲಿ ಬಣ್ಣನೇ ಚೇಂಜ್ ಆಗೋದು. ಹೌದು ಸರ್. ಅಕ್ಕಿಗೆ ಬಣ್ಣ ಚೇಂಜ್ ಆಗುತ್ತೆ ಸರ್. ನಂಗೆ ಗೊತ್ತಿರೋವರೆಗೂ 3 ಟೈಪಲ್ಲಿ ಅಕ್ಕಿಗೆ ಬಣ್ಣ ಚೇಂಜ್ ಮಾಡ್ಕೊಂತವೆ. ಬಟ್ ನಾವು ನೋಡ್ಕೊಬೇಕು. ಇನ್ನೊಂದು ಇದರಲ್ಲಿ ನೋಡ್ಬೋದು ಒಳ್ಳೆ ಕ್ವಾಲಿಟಿ ಅಕ್ಕಿ ಬಂದಿರೋದು 3rd ಜನರೇಷನ್ ಬಂದಿರೋ ಅಕ್ಕಿ ಇದು. ವಿಂಗ್ ಪ್ಯಾಟರ್ನ್ ನೋಡ್ಬೋದು, ಚೆನ್ನಾಗಿ ಇಟ್ಕೊಂಡವನೇ. ವೈಬ್ರೇಷನ್ ನೋಡ್ಬೋದು. ಇನ್ನೊಂದು ಬಂದ್ಬಿಟ್ಟು ಬಾಲದಲ್ಲಿ ಕಪ್ಪು ಎಷ್ಟು ಉದ್ದ ಬರುತ್ತೋ ಅಕ್ಕಿ ಅಷ್ಟು ಶ್ರೇಷ್ಠವಾಗಿದೆ, ಅಷ್ಟು ಜಾತಿಗೆ ಅಕ್ಕಿ ಹುಟ್ಟಿದೆ ಅಂದ್ಬಿಟ್ಟು. ರೇಗ್ದಾರಿಂದ ಸೊ ಅಲೆ ರೇಗ್ದಾರ್ ಇದರಲ್ಲಿ ಹುಟ್ಟಿರೋದ್ರಿಂದ ರೆಕ್ಕೆ ಹೊಡೆದು ಎತ್ತಿಟ್ಕೊಂತೀವಿ ಸರ್. ಯಾಕಂದ್ರೆ ಅಕ್ಕಿಯಲ್ಲಿ ಇದರಲ್ಲಿ ಉಡಾನ್ ಬಂದಿರೋ ಅಕ್ಕಿ. ಕೆಲವೊಂದು ಹಳೆ ಜಾತಿಗಳಲ್ಲಿ ಈ ರೀತಿ ಬಣ್ಣಗಳು ಬದಲಾಯಿಸ್ಕೊಳ್ತವೆ. ಖಂಡಿತ. ಯಾಕಂದ್ರೆ ನಾನು ಮಾಡಿರೋದು ಹಳೆ ಜಾತಿ ಎಣ್ಣೆಲಿ ಮಾಡಿರೋ ಅಕ್ಕಿರ್ಲಿಲ್ಲ. ಸೊ ಅದರಿಂದ ನಮ್ಗೆ ಒಳ್ಳೆ ಲೈನೇಜ್ ಹಂಗೆ ಮೇಂಟೈನ್ ಆಗುತ್ತೆ. ಇದೇ ತರ ಬಣ್ಣಗಳು ಚೇಂಜ್ ಮಾಡ್ಕೊಂಡು ಅದೇ ನೋಡಿ ಇಲ್ಲೂ ಬಾಲ ಕೂಡ ಚೇಂಜ್ ಆಗ್ತಾ ಇದೆ ಇಲ್ಲಿ. ಹೌದು ಸರ್. ಇವಾಗ ಬಂದ್ಬಿಟ್ಟು ನೀವು ನೋಡ್ಬೋದು, ವ್ಯೂವರ್ಸ್ಗೂ ತೋರಿಸ್ಬೋದು. ಈ ಗರಿಗಳು ಎಷ್ಟು ನೀಟಾಗಿ ಎಲ್ಲ ಉದಿಸ್ಕೊಂಡು ಕಪ್ಪು ಇದು ಗರಿಗಳು ಬರ್ತಾ ಇದಾವೆ. ಇಲ್ಲೂ ಅಷ್ಟೇ ನೋಡಿ, ಫುಲ್ ಬ್ಲಾಕ್ ಆಗ್ಬಿಡುತ್ತೆ ಸರ್. ಅದು ವಿಂಗ್ ಅಲ್ಲಿ ಈ ಫೆದರ್ಸ್ ಕೂಡ ಬ್ಲಾಕ್ ಆಗಿ ಬರ್ತಾ ಇದಾವೆ. ಇಲ್ಲಿ ಸಬ್ಜಾ ಗರಿಗಳು ಇರ್ತವೆ, ಅವು ಇವಾಗ ಉದಿಸ್ಕೊಂಡು ಕಲ್ಲಿಗಳಾದ್ಮೇಲೆ ಎಲ್ಲ ಟೋಟ್ಲಿ ಕಪ್ಪು ಡಿಫ್ರೆಂಟ್ ಕಲರ್ ಬರ್ತಾ ಇದೆ. ತುಂಬ ಒಳ್ಳೆ ಸಿಂಪ್ಟಮ್ ಅನ್ಸುತ್ತೆ ಸರ್ ಇದು ಒಂದು. ಹೌದು ಸರ್. ಇದು ಬ್ರೀಡಿಂಗ್ ಇದೆ. ಮೊದಲು ಫುಲ್ ಪ್ಲೇನ್ ಆಗಿ ಸಬ್ಜಾ ಇದ್ದಿತ್ತು. ಚಿಕ್ಕ ಚಿಕ್ಕ ರೇಕು. ಅದು ಎತ್ತಿನ ನೋಡ್ಬೇಕು, ನೋಡಿದ್ರೆ ದೂರ ನೋಡಿದ್ರೆ ಸಬ್ಜಾ ಅಂತ ಇರಿ. ಎತ್ತು ನೋಡಿದ್ರೆ ರೇಕ್ ಕಣ್ಣು ಕಾಣಿಸೋದು. ಇವಾಗ ನೋಡಿದ್ರೆ ಇದಕ್ಕೆ ಆಲ್ಮೋಸ್ಟ್ ಇದು 1.5 ವರ್ಷ ಅಕ್ಕಿ. ಸ್ವಲ್ಪ ಉದ್ರಿ ಎಲ್ಲ ಹೋದ್ರೆ ಒಳ್ಳೆ ಕುಲ್ಮಿ ರೇಗ್ದಾರ್ ಆಗ್ಬಿಡುತ್ತೆ ಆಲ್ಮೋಸ್ಟ್. ಸ್ವಲ್ಪ ನೋಡಿದ್ರಿಲ್ಲ ತಾಮ್ರ ಲೈನ್.
ಸೊ ತಾಮ್ರದಲ್ಲಿ ಬಂದ್ಬಿಟ್ಟು ನನ್ನ ಹತ್ರ ಇರೋದು 3rd ಜನರೇಷನ್. ಸೊ ಅದರದ್ದು ಗ್ರ್ಯಾಂಡ್ ಫಾದರ್ಗೆ ಹುಟ್ಟಿದ ಮಗ್ಳು ಅವಳು, ಒಂದು ಮಕ್ಷಿ ಮೇಲೆ ಹುಟ್ಟಿದ ಮಗ್ಳು ಅದು. ಒಳ್ಳೆ ಕಲರ್ ಬಂದಿತ್ತು ಅಂದ್ಬಿಟ್ಟು ನೀವು ವೈಬ್ರೇಷನ್ ಕಣ್ಣ ನೋಡ್ಬೋದು. ಸೊ ಪುತ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಅದ್ರೂ ನಿಮ್ಗೆ ಒಂದು 10 ಸೆಕೆಂಡ್ ಹಿಡಿದಿಟ್ಕೊಂತಾಳೆ. ಇದು ಹೌದು, ಬಿಸಿಲಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಹೌದು ಸರ್, ಬಿಸಿಲಲ್ಲಿ ನೋಡಿದ್ರೆ ನೀವು ಆರಾಮಾಗಿ ಒಳ್ಳೆ ಗ್ರೈನ್ಸ್ ನೋಡ್ಬೋದು, ಹಾಗೆ ಒಳ್ಳೆ ವೈಬ್ರೇಷನ್ ಕಣ್ಣ ನೋಡ್ಬೋದು. ಪುತ್ಲಿ ಹಿಡಿದಿಟ್ಕೊಂಡ್ರೆ 10 ಸೆಕೆಂಡ್ 8 ಸೆಕೆಂಡ್ ಹಿಡಿದಿಟ್ಕೊಂತಾಳೆ. ತಿರ್ಗಾ ಫುಲ್ ಬೂಮ್ ಮಾಡ್ತಾಳೆ, ತಿರ್ಗಾ ಎಷ್ಟಾಗುತ್ತೋ ರವೆ ಅಷ್ಟು ಹಿಡಿದಿಟ್ಕೊಂತಾಳೆ. ಸೊ ವಿಂಗ್ ಪ್ಯಾಟರ್ನ್ ಸಖತ್ತಾಗಿದೆ ಅಕ್ಕಿಯಲ್ಲಿ. ಬಟ್ ನನ್ಗೇನಂತಂದ್ರೆ ಮರಿಲ್ ಬರುವಾಗ ಫುಲ್ ಆಲ್ ಕಟ್ ಬಿದ್ದಿತ್ತು ಇದಕ್ಕೆ. ಒಂದು ಮಕ್ಷಿಗೂ ತಾಂಬಲ್ ಹುಟ್ಟಿದ್ ಮಗ್ಳು. ಸೊ ನನ್ಗೆ ಗೊತ್ತಿರೋ ಪ್ರಕಾರ ಅಕ್ಕಿ ಎದಲಿದ್ರೆ ದಮ್ ಕಳಸ ಅಕ್ಕಿ ಆರ್ಬಿಟ್ಟು ಎಲ್ಲಾದ್ರೂ ಬಿದೋಗುತ್ತೆ ಅಂತ ನನ್ಗೆ ಗೊತ್ತು. ನನ್ಗೇನಂದ್ರೆ ಒಳ್ಳೆ ಅಕ್ಕಿ ಕಲ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ಚಿಕ್ಕದಲ್ಲಿ ಅಕ್ಕಿ ಹೊಡಿ ಜಾತಿಗಂತ ಮಾಡಿ ಇಟ್ಕೊಂಡಿದ್ದು. ಸೊ ಇವಾಗ ನನ್ನ ಹತ್ರ ದೊಡ್ಡದಾಗಿದೆ, ಇದ್ರಲ್ಲಿ ಆಲ್ರೆಡಿ ಮರಿ ಸಹ ಮಾಡಿಕ್ಕಿದ್ದೀನಿ. ಸೊ ಅದು ಬಂದು ಗೇರಲ್ಲಿ ಬಂದಿದೆ. ಸೊ ಇವಾಗ ಬಂದು ಅದನ್ನ ಇದು ಮ್ಯಾಚ್ ಮಾಡಿರೋ ಗಂಡಿದ್ದು. ಸೊ ನೀವು ನೋಡ್ಬೋದು ಅದಕ್ಕೆ ಚಡಿ ಬಾಲ ಇದೆ, ಸ್ಟ್ರೈಟ್ ಬಾಲ. ಸೊ ಡೈಮಂಡ್ ಶೇಪ್ ಕಾಣಿಸುತ್ತೆ ಅದಕ್ಕೆ ನಿಮಗೆ. ಇದಕ್ಕೆ ಬಂದ್ಬಿಟ್ಟು ದಪ್ಪ. ಸೊ ಬಾಕ್ಸ್ ಶೇಪ್ ಬಾಲ ಇದ್ದು, ಓಕೆನಾ. ಸೊ ಇದು ಬಂದ್ಬಿಟ್ಟು ಗಾಳಿಗೆ ಸ್ವಲ್ಪ ಮುಂದೆ ಮೂವ್ ಮಾಡಲ್ಲ, ಅದು ಗಾಳಿಗೆ ಆರಾಮಾಗಿ ನುಗ್ಗಾಡ್ತಾಳೆ. ಸೊ ಆ ಬೇಸ್ ಅಲ್ಲಿ ಬಂದ್ಬಿಟ್ಟು ಅದು ಫೇಸ್ ನೋಡ್ಬೋದು ನೀವು, ಶಾರ್ಪ್ ಆಗಿದೆ. ಇದು ಗುಂಡು ತಲೆ, ಚಿಕ್ಕ ಬಾಯಿ, ಶೇಪ್ ಬಾಡಿ ಅನಾಟಮಿ ಚೆನ್ನಾಗಿದೆ. ಸೊ ಆ ಬೇಸ್ ಎಲ್ಲ ಅಕ್ಕಿಗಳು ಮಾಡಿಕೊಂಡಿರೋ. ಸೊ ಇನ್ನೊಂದು ಬಂದ್ಬಿಟ್ಟು ಟೋಲ್ ಇರುತ್ತೆ, ಅಕ್ಕಿಯಲ್ಲಿ ವೈಬ್ರೇಷನ್ ಚೆನ್ನಾಗಿದೆ ಇದರಲ್ಲಿ. ಸೊ ಇದ್ರಲ್ಲಿ ನಾನು ಜೊತೆ ಮಾಡಿ ಇವಾಗ ಹೊಸದಾಗಿ ಇಟ್ಕೊಂಡಿರೋ ಸರ್, ಜೊತೆ ಮಾಡಿದ್ದು. ಹೇಳಿ ಸರ್, ಈ ಬರ್ಡ್ಸ್ ಬಗ್ಗೆ ಹೇಳಿ ಸರ್. ಇವಾಗ ಸೊ ಇದ್ರದ್ದು ತಂದೆ ಇದು ಸರ್, ಇದು ಮಗನ, ಇದು ತಂದೆ. ಇದು ಅಲ್ಲ, ಇದು ಮಗ, ಅದು ತಂದೆ. ಇನ್ನೊಂದು ಮಗಳ. ಓಕೆ, ಇದು ಮಗಳು. ಹೌದು, ತಂದೆ ಇದು ಬಿಡಿ. ನಂದು ರೆಗ್ದಾರ ಅಲೆ ಗಂಡು. ಅದಕ್ಕೊಂದು ತಾರ ಎಣ್ಣೆ ಹಾಕ್ಬಿಟ್ಟು ತೆಗ್ಸಿರೋ ಮರಿ ಇದು, ಚೀನಿ. 4 ಕಲ್ಲಿಯಲ್ಲೆಲ್ಲ ಆಲ್ಮೋಸ್ಟ್ 8.5 ವರ್ಷ ಅಕ್ಕಿ ಮೇಲೆ ಹಾಕ್ಸೋದು ಇದು. ಇದಾ ಹೌದು, ಕನ್ನೂರಲ್ಲಿ ಒಳ್ಳೆ ಪಲ್ಲ ಹೋಗುತ್ತೆ, ಒಳ್ಳೆ ಏಟ್ ಇಟ್ಕೊಂಡ್ರೆ 4 ಏಟ್ ಹೊಡಿಯುತ್ತೆ. ಕೇಡ ಗೇಮ್ ಇದ್ದು, ಹೈಟ್ ಎಲ್ಲ ಆಗೋದಿಲ್ಲ. ಸೊ ಮನೆ ಮೇಲೆ ಅಕ್ಕಿ ಆಗುತ್ತೆ. ಪಲ್ಲ ಅಂದ್ರೆ ಯಾವಾಗ ಹೋಗೋದಿಲ್ಲ, ಅದು ಯಾವಾಗ ಇಷ್ಟ ಆಗುತ್ತೋ ಅವಾಗ ನುಗ್ಗುತ್ತೆ ಪಲ್ಲಾಗ. ಅದೇ ಚಿನ್ನದಂತ ತುಂಬಾ ಪೆಟ್ಟು ಬರ್ಡ್ ಇದು. ಸೊ ಒಂದ್ ಜಾತಿ ಗಂದು ಇರ್ಲಿ ಅಂದ್ಬಿಟ್ಟು ರೆಕ್ಕೆ ಹೊಡೆದು ಎತ್ತಿಟ್ಕೊಂಡ್ರಿ. ಯಾಕಂದ್ರೆ ವೈಟ್ ಶಿಖರಗಳು ಜಾಸ್ತಿ ಹಾಕಾರೆ, ಹೊಡೆದು ಮಿಸ್ ಆಗೋದು ಬೇಡ ಅಂದ್ಬಿಟ್ಟು 4 ಕಲ್ಲಿಯಲ್ಲೆಲ್ಲ 8 ಕ್ರಾಸ್ ಆಯ್ತು, ರೆಕ್ಕೆ ಹೊಡೆದು ಇಟ್ಕೊಂಡ್ರಿ ಸರ್. ಇದು ಅದ್ರದ್ದು ಮಗಳಿದು. ಇದು ಅಪ್ಪ ಅಲ್ವಾ? ಹೌದು ಸರ್, ಅಪ್ಪ ತಂದೆ. ಅದು ಆಲ್ಮೋಸ್ಟ್ ಇದಕ್ಕೊಂದು 8 ವರ್ಷ ಆಗಿರುತ್ತೆ ಅನ್ಸುತ್ತೆ, ಮೋಸ್ಟ್ಲಿ. 8 ಇಯರ್ಸ್ ಓಲ್ಡ್. 8 ಇಯರ್ಸ್ ಆಗಿರುತ್ತೆ ಇದು. ಇದ್ರದ್ದು ತಂದೆ ತಾಯಿ ನಾವು ಕೊಟ್ಟು ಅದ್ರಲ್ಲಿ ಪಟ ತೆಗಿಸಿ ನಾವು ಪಟ ತಗೊಂಡು ದೊಡ್ಡ ಮಾಡಿದ್ವಿ ಸರ್ ಇದು. ಇದು ಎಲ್ಲಿಂದ ಅಕ್ಕಿ ಅಂತ ಏನಾದ್ರು ಐಡಿಯಾ ಇದೆಯಾ ಸರ್ ನಿಮಗೆ? ಸೊ ಇದು ನಮ್ಮ ಮನೆ ಪಟ ಸರ್ ಇದು. ಇದ್ರ ತಂದೆ ರೈತರು, ಅಮ್ಮ ಬಂದ್ಬಿಟ್ಟು ಪ್ಯೂರ್ ವೈಟ್ ಅಲ್ಲಿ ಒಂದು ಪ್ಯಾಚ್ ಇರುತ್ತೆ ಬೆನ್ ಮೇಲ್ಗಡೆ. ಸೊ ಅದಕ್ಕೆ ಬಂದಿರೋ ಮಗ ಇವನು. ಇದಕ್ಕೆ ತಾರ ಬ್ಯಾಗ್ ತಾರ ಇದೆ ಅಲ್ಲ, ಸೊ ಅದಕ್ಕೆ ತಾರ ಪೋಟ್ ಮಾಡಿ ತೆಗ್ಸಿರೋ ಮಗಳು ಇವಳು, ಚೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಒಂದು ರೆಗ್ದಾರ್ ಎಣ್ಣೆ ಹಾಕಿದ್ರಿ ವೈಟ್ ಅಲ್ಲಿ, ಬಿಳಿ ರೆಗ್ದಾರ್ ತರ. ಅದು ಕೊಟ್ಟಿರೋ ಮಗ ಅವನು. ಒಂದ್ ನಿಮಿಷ ಸರ್ ತೋರಿಸ್ತೀನಿ. ಸೊ ಇದು ಬಂದು ಅದು ಕೊಟ್ಟಿರೋ ಮಗ, ನೀವು ನೋಡ್ಬೋದು ಸೇಮ್ ಕಲರ್ ಇದೆ, ಬಟ್ ಇದಕ್ಕೆ ಬಿಳಿ ರೆಕ್ಕೆ ಬಂದಿಲ್ಲ. ಸೊ ಇದು ಬಂದ್ಬಿಟ್ಟು ಕತ್ರಿ ಬಲ ಇದೆ. ಓಕೆ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಕತ್ರಿ ಬಲ ಇದೆ ಅಲ್ಲ, ಅದರಲ್ಲೂ ಬ್ರೀಡ್ ಮಾಡ್ತಾ ಇದೀರಿ ಈಗ? ಹೌದು ಸರ್, ಇದ್ರಲ್ಲಿ ಬಂದ್ಬಿಟ್ಟು 2 ಇಯರ್ಸ್ ಇಂದ ನನ್ನ ಹತ್ರ ಇರೋದು ಇದು. ನಾನು ತೆಗೆದಿರೋ ಬ್ರೀಡ್ ಒಂದೇ ಒಂದ್ಸತಿ ಮರಿ ತಗೊಂಡೆ, ಆಚೆ ಕೊಟ್ಟಿದ್ದೀನಿ. ಇದು ಅವಾಗ ರೆಸ್ಟಲ್ಲೇ ಇರುತ್ತೆ ಯಾವಾಗ ನೋಡಿದ್ರು ಇದು. ಯಾಕಂದ್ರೆ ಇದು ಬಂದ್ಬಿಟ್ಟು ಐಡೆಂಟಿಫೈ ಮಾಡೋದಕ್ಕೆ 1 ವರ್ಷ ಬೇಕಾಗಿತ್ತು, ಗಂಡ ಏನ ಅಂದ್ಬಿಟ್ಟು. ಸೊ ಎಂತರನ್ನೇ ಬಾಡಿ ಅನಾಟಮಿ ಕೊಂಡಿದ್ದು, ಒಂದು ಮಸ್ತಿ ಎಂತದ್ದು ಮಾಡಿಲ್ಲ, ಒಂದು ಗುಮಾಯಿಸಿಲ್ಲ, ಎಂತದ್ದು ಇಲ್ಲ. 1 ವರ್ಷ ಆದ್ಮೇಲೆ ಗೊತ್ತಾಗಿದೆ ಅದು ಗಂಡ ಅಂದ್ಬಿಟ್ಟು. ಸೊ ಅಲ್ಲಿವರೆಗೂ ಅದು ಎಂತರನ್ನೇ ಇದ್ದಿದ್ದು. ಸೊ ನೀವು ನೋಡ್ಬೋದು, ವೈಬ್ರೇಷನ್ ನೋಡ್ಬೋದು, ಅದ್ರದ್ದು ಪ್ಯಾಟರ್ನ್ ಸಹ ನೋಡ್ಬೋದು. ಒಳ್ಳೆ ಶೇಪ್, ಒಳ್ಳೆ ಪ್ಯಾಟರ್ನ್. ಸೊ ಸೇಮ್ ತಂದೆ ತರನೇ ಇಟ್ಕೊಂಡಿದ್ದಾನೆ ಬಾಡಿ ಶೇಪ್ ಅಲ್ಲ. ಸೊ ಇನ್ನೊಂದು ಬಂದ್ಬಿಟ್ಟು ಇದರಲ್ಲಿ ಜುಲ್ಫುಕಾರ್ ಬೀಳುತ್ತೆ ಸರ್. ಅದು ದಿಲ್ಫುಕಾರ್ ಅಂತಾರೆ, ಸೊ ದಿಲ್ಫುಕಾರ್ ಅಂತಾರೆ, ಕತ್ರಿಬಾಲ ಅಂತಾರೆ. ಸೊ ಅದ್ರಲ್ಲಿ ಬೀಳುತ್ತೆ ಅಕ್ಕಿ. ಅದು ಚೆನ್ನಾಗಿದೆ ಸರ್, ಒಳ್ಳೆ ಬ್ಲಡ್ ಲೈನ್ ಇದು. ಇದು ಬಂದ್ಬಿಟ್ಟು ಇದ್ರದ್ದು ಸರ್, ಇದು ಮಗಳು. ಇದು ತುಂಬಾ ಪೆಟ್ಟು ಜಾಸ್ತಿ, ಅದು ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಇದೊಂದು ಜೊತೆ ಹೊಸದಾಗಿ ಮಾಡ್ಬೇಕಂತ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ. ಆಲ್ಮೋಸ್ಟ್ ರೆಕ್ಕೆ ಪ್ಯಾಟರ್ನ್ ನೋಡ್ಬೋದು ನೀವು, ವೈಬ್ರೇಷನ್ ಸಹ ನೋಡ್ಬೋದು ಅಕ್ಕಿಯಲ್ಲಿ. ಸೊ ಈ ಗಂಡಿಗೆ ನಮ್ಮ ಮನೆ ಅಕ್ಕಿ ಹಾಕೋಣ ಅಂದ್ಬಿಟ್ಟು ನೆಕ್ಸ್ಟ್ ಇದೆರಡು ಪೇರ್ ಮಾಡ್ಕೊಂತೀವಿ ಸರ್ ನಾವು. ಇವೆರಡು ಇವಾಗ ಹೊಸದಾಗಿ ಜೊತೆ ಮಾಡ್ತಾರೆ ಅದನ್ನ? ಇನ್ನೂ ಮಾಡಿಲ್ಲ, ನೆಕ್ಸ್ಟ್ ಫ್ಯೂಚರಲ್ಲಿ ಇದು ಜೊತೆ ಆಗುತ್ತೆ. ಅದು ಕುರ್ಜಿಯಲ್ಲಿ ಇದೆ. ಸೊ ಕುರ್ಜಿ ಪಾಕ್ ಮಾಡ್ಕೊಂಡು ಅದು ಫುಲ್ಲ ಕ್ಲೀನಾಗಿ ಆದ್ಮೇಲೆ ಸೊ ಇದೆರಡು ನಾವು ಜೊತೆ ಮಾಡ್ಕೊಂತೀವಿ ಸರ್. ಒಳ್ಳೆ ಒಂದು ಬೋರಿ ಕಲೆಕ್ಷನ್ ಇಟ್ಕೊಂಡಿದ್ದೀರಾ? ಹೌದು ಸರ್. ಈ ಬೋರಿಗಳು ಯಾವ ರೀತಿ ಮಾಡ್ಕೊಂಡ್ರಿ ಅಂತ ಹೇಳಿ ಸರ್, ಯಾಕಂದ್ರೆ ಎಲ್ಲ ನೀವು ಒಂದೆಂಡಲ್ಲೇ ಮಾಡ್ಕೊಂಡಿದ್ದೀರಿ. ಬೋರಿಗೆ ಯಾವ ರೀತಿ ಬಂದ್ವು ಅಂತ ಹೇಳಿ. ಸರ್ ಇದು ಬಂದ್ಬಿಟ್ಟು ಫ್ರೆಂಡ್ ಹತ್ರ ಪರ್ಚೇಸ್ ಮಾಡಿ ಸರ್. ಅದು ವರುಣ್ ಅಂತ ಫ್ರೆಂಡ್ ಹತ್ರ ಇದು ಮೈನ್ ಬರ್ಡ್ ಅದು? ಹೌದು ಸರ್. ಓಕೆ. ಇದರಲ್ಲಿ ಅವೆಲ್ಲ ಮಾಡಿ ಇಟ್ಕೊಂಡಿದ್ದೀರಾ? ಹೌದು ಸರ್. ಇದು ಬಂದ್ಬಿಟ್ಟು ನಮ್ದು ಅಲೆ ಹಾಕಿ ಸರ್, ಇದು ಮನೆಯದು. ಇದು ಬೋರಿ ಗಂಡು ಇದಕ್ಕೆ ಸಂಬಂಧ ಇಲ್ಲ, ಇದು ಅಲೆ ಹಾಕಿ ನಮ್ಮ ಮನೆಯದು. ಸೊ ಇದಕ್ಕೆ ಬಂದ್ಬಿಟ್ಟು ಒಂದು ರೇಗ್ದಾರ್ ಗಂಡು ಬೆರೆಸ್ಬಿಟ್ಟು ಸೊ ನಾನು ಈ ಮರಿಗಳು ಈ ಬೂರಿ ತಗೊಂಡಿರೋ ಸರ್ ಇದೆರಡು. ಓಕೆ. ಸೊ ಇದು ಮನೆ ಪಟ್ಟ. ಸೊ ಅದೊಂದು ಅಲೆ ಗಂಡು ಅದು.
ಸೊ ಇದು ಬಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದು. ಸೊ ಸೇಲ್ಗೆ ಇಕ್ಕಿದ್ರು, ಸೊ ನಾನೇ ತಗೊಂಡೆ, ಏನಕ್ಕೆ ಆಚೆ ಹೋಗ್ಬೇಕು ಆಚೆ ಅಂದ್ಬಿಟ್ಟು. ಸೊ ಈ ಗಂಟೆಗೂ ಆ ಹೆಣ್ಣಿಗೆ ಜೊತೆ ಮಾಡಿ ಈ ಬಣ್ಣ ಉಟ್ಕೊಂತು ಸರ್. ಓಕೆ, ಬೋರಿಗೂ ಮತ್ತೆ ಆ ಎಣ್ಣೆಗೆ ಮಾಡಿದ್ದಕ್ಕೆ ಇದು ಬಂದಿರೋದು. ಹೌದು ಸರ್. ಓಕೆ, ಸೊ ಅದರಲ್ಲಿ ಗೇರ್ವಾ ಉಟ್ಕೊಂತು, ಅದು ಬ್ಯಾಕ್ಗ್ರೌಂಡ್ ತಾಂಬಲ್ ಇರೋದ್ರಿಂದ ಗೇರ್ವಾ ಉಟ್ಕೊಂತು. ಬಟ್ ಏನಂತಂದ್ರೆ ಕಲರು ಗೇರ್ವಾ ಬಂದಿರೋದು, ಬಟ್ ಇದ್ರದ್ದು ಬಾಡಿ ಪ್ಯಾಟರ್ನ್ ಬಾಲ ಆಗ್ಲಿ ರೆಕ್ಕೆ ಆಗ್ಲಿ ಪ್ರತಿಯೊಂದು ಅಮ್ಮ ಹಂಗೆ ಸೇಮ್ ಅಮ್ಮನ ಹಂಗೆ ಹೇಳ್ಕೊಂಡ್ ಬಂದಿರೋದು ಸರ್. ಇದು ಕದೀರ್ ಅಂದ್ಬಿಟ್ಟು ನನ್ಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 4 years ಇಂದ ಗೊತ್ತು ಸರ್. ಓಕೆನಾ, ಇವರು ಸಹ ನಾನು ಅಕ್ಕಿ ಇಸ್ಕೊಂಡಿದ್ರು, ಆಮೇಲೆ ಫುಲ್ ಕ್ಲೋಸ್ ಆದ್ರು, ತುಂಬಾ ಜೆನ್ಯೂನ್ ಲಾಯಲ್ ಆಗಿದ್ದಾರೆ. ನಾನು ಯಾವೇ ಅಕ್ಕಿ ಕೊಟ್ಟರೇನು ಅವ್ರ ಮನೆಯಿಂದ ಅಕ್ಕಿ ಆಚೆ ಹೋಗೋದಿಲ್ಲ. ಇನ್ನೊಂದು ಬಂದ್ಬಿಟ್ಟು ಇವ್ರ ಫ್ರೆಂಡ್ ಸರ್ಕಲ್ ಯಾವೇ ಇರೋದಿಲ್ಲ. ಸೊ ಇವ್ರು ಬಂದ್ಬಿಟ್ಟು ಇಂಜಿನಿಯರಿಂಗ್ ಮಾಡ್ತಾರೆ, 2nd year ಇಂಜಿನಿಯರಿಂಗ್. ಸೊ ಇವ್ರದ್ದು ಕಾಲೇಜು ಪ್ಲಸ್ ಇವ್ರದ್ದು ಟೈಮಿಂಗ್ ಕರೆಕ್ಟ್ ಆಗಿರುತ್ತೆ. ಸೊ 5 o'clock 6 o'clock ಆಗುತ್ತೆ ಮನೆಗೆ ಬರೋದಕ್ಕೆ. ಸೊ ಅಕ್ಕಿಗೆ ಏನಿದೆ ಮೇವು ಹಾಕೊಂಡು ಅವ್ರ ಸ್ಟಡೀಸ್ ಆಯ್ತಾ ಹಂಗಿದ್ದಾರೆ. ಸೊ ಆದಷ್ಟು ಒಂದು ಶೋಕಿ ಕರೆಕ್ಟ್ ಆಗಿದೆ ಸರ್ ನನ್ನ ಪ್ರಕಾರ ಬಂದ್ಬಿಟ್ಟು. ಸೊ ಅದರಿಂದ ಇವ್ರ ಮೇಲೆ ನಮಗೆ ಜಾಸ್ತಿ ಜೊತೆಲಿ ಚೆನ್ನಾಗಿದ್ದಾರೆ. ಸೊ ಆರಾಮಾಗಿ ಅಕ್ಕಿ ನನ್ನ ಅಕ್ಕಿ ಮನೆಯಿಂದ ಯಾವ್ದು ಅಕ್ಕಿ ಕೊಡ್ಬೇಕಾದ್ರೆ ಒಂದು ಯೋಚನೆ ಮಾಡಿದಿರೋ ಕೊಡೋ ಅಕ್ಕಿ ಅಂದ್ರೆ ಇವ್ರಿಗೆ ಮಾತ್ರನೇ ಸರ್ ಇವಾಗವರೆಗೂ. ಇವಾಗ ನಿಮ್ ಬ್ಲಡ್ ಲೈನ್ಸ್ ಇವ್ರ ಹತ್ರ ತುಂಬಾ ಅಕ್ಕಿಗಳು ಕೊಟ್ಟಿದ್ದೀರಾ. ನನ್ನ ಮನೆಯಲ್ಲಿ ಮೇನ್ ಬ್ಲಡ್ ಲೈನ್ಸ್ ಎಲ್ಲಾನು ಇವ್ರ ಮನೇಲಿ ಒಂದೊಂದು ಸೆಟ್ ಇರುತ್ತೆ ಸರ್. ಸರ್ ಇವ್ರ ಮನೆ ಅಂದ್ಬಿಟ್ಟು ಚೈಲ್ಡ್ಹುಡ್ ಫ್ರೆಂಡ್ಸು, ಇವ್ರಿಗೆ ಅಕ್ಕಿ ಶೋಕ್ ಅಷ್ಟಿಲ್ಲ. ಬಟ್ ಅಕ್ಕಿ ಹಾರೋದು, ಅಕ್ಕಿ ಬಾಜಿ ಮಾಡೋದು, ಈ ತರ ಯಾವ್ದಾದ್ರು ಟೂರ್ನಮೆಂಟ್ಗೆ ಹೋಗ್ಬೇಕಾದ್ರೆ ಇವಾಗ ಎಕ್ಸಾಂಪಲ್ ಅಕ್ಕಿ ಫ್ರೆಂಡ್ ಅಕ್ಕಿ ಬಿಟ್ಟಿರ್ತಾರೆ, ನೋಡೋದಕ್ಕೆ ಕರೆದಿರ್ತಾರೆ, ಅವ ಮೇಲೆ ಇನ್ಫಾರ್ಮ್ ಮಾಡಿದ್ರೆ ಟಕ್ಕಂತ ಬರ್ತಾನೆ ಸರ್. ಇವಾಗ ಅಕ್ಕಿ ಹಾರೋದು ನೋಡೋದು, ಅದ್ರ ಬಾಜಿ ಅದ್ರ ಪಲ್ಲ ಅದ್ರ ಕ್ಯೂರಿಯಾಸಿಟಿ ಇವ್ರಿಗೆ ಜಾಸ್ತಿ ಸರ್. ಓಕೆ, ಯಾಕಂದ್ರೆ ಅಕ್ಕಿ ಶೋಕ್ದಾರರಿಗೆ ಅದೊಂದು ಕ್ರೇಜ್, ಅದೇ ಒಂದು ಲೈಫ್ ಆಗ್ಬಿಟ್ಟಿರ್ತದೆ. ಇವಾಗ ನಿಮ್ಗೆ ಶೋಕಿ ಇಲ್ಲ, ಆದ್ರೆ ಇವರು ಸಪೋರ್ಟ್ ಮಾಡ್ತಾ ಇದೀರಾ. ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ? ಅಂದ್ರೆ ಅವರು ಅಕ್ಕಿ ಮೇಲೆ ಇಟ್ಟಿರೋ ಪ್ರೀತಿ ಆತರ ಇದೆ. ಅಂದ್ರೆ ಅವರು ಮನೆಯವ್ರ ತರ ನೋಡ್ಕೊಂತಾರ ಅದೆಲ್ಲದನ್ನು, ತುಂಬಾ ಪ್ರಾಣ ಇಟ್ಟಿರ್ತಾರೆ ಅವ್ರು. ಅದರಿಂದಾನೇ ನಮ್ಗೆ ಸಪೋರ್ಟ್ ಮಾಡೋಷ್ಟು ಇದಾಗುತ್ತೆ, ಕ್ಯೂರಿಯಾಸಿಟಿ ಇದೆ ತುಂಬಾ ಇವ್ರ ಬಗ್ಗೆ ನೋಡ್ಕೋಬೇಕಂತ. ಯಾಕಂದ್ರೆ ತುಂಬಾ ಗೊತ್ತಿದೆ ಇವ್ರ ಬಗ್ಗೆ, ಚಿಕ್ಕ ವಯಸ್ಸಿಂದ ಬರೀ ಪಾರಿವಾಳೆ ಅಂತ ಇದಾರಲ್ಲ, ಅದರಿಂದ ನಮ್ಗೂ ಅದ್ರ ಬಗ್ಗೆ ಇಷ್ಟ ಅಷ್ಟೇ. ನಾವು ಅದಕ್ಕಂತ ನೀವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಿಮ್ಗೂ ಪಾರಿವಾಳ ಅಂದ್ರೆ ಇಷ್ಟ ಆಗತ್ತಾ ಹೆಂಗೆ? ಅವ್ರು ಮಾಡೋದ್ ನೋಡಿ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರು ಬೇಡ, ನೀವೇನಾದ್ರೂ ಮನೇಲಿ ಇಟ್ಕೊಂಡಿದ್ದೀರಾ? ಇಲ್ಲ, ಈ ಪ್ಲಾನ್ ಇದೆ, ಫ್ಯೂಚರ್ ಅಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಸರ್. ಸರ್ ವೈಫು ರಮ್ಯಾ ಅಂದ್ಬಿಟ್ಟು ಸೊ ಕ್ರೆಡಿಟ್ ಬೇಲ್ ಕೆಲಸ ಮಾಡ್ತಿದ್ದು ಟೇಲ್ ಆಗಿದ್ದಾರೆ. ಸೊ ಇವ್ರಿಗೆ ಬಂದ್ಬಿಟ್ಟು ಇದ್ರ ಬಗ್ಗೆ ನಾಲೆಜ್ ಇದ್ದಿಲ್ಲ ಸರ್ ನೋಡಕ್ ಹೋದ್ರೆ. ಸೊ ಇವ್ರಿಗೇನಂತಂದ್ರೆ ನಾರ್ಮಲ್ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಅಷ್ಟೇ. ಸೊ ನಾನು ಅದು ಕೊಡಿರೋ ರೀತಿ, ಅದು ಕೊಡೋ ಟೈಮು, ನಾನು ಏನಕ್ಕೆ ಇದ್ರ ಮೇಲೆ ಇಷ್ಟು ಇದಾಗಿದ್ದೀನಿ ಅಂತ ನೋಡಿ ಅವರು ಇಷ್ಟಪಟ್ಟು ಇವಾಗ ಅವರು ಸಹ ಶೋಕಿ ಮಾಡೋ ರೇಂಜಿಗೆ ಇದ್ದಾರೆ ಸರ್. ಸೊ ನೀವು ಅವ್ರ ಬಗ್ಗೆ ಆಲ್ಮೋಸ್ಟ್ ಅವರೇ ಕಲ್ತ್ಕೊಂಡಿದ್ದಾರೆ. ಸೊ ನೀವು ಅವ್ರ ಬಾಯಲ್ಲಿ ನೀವು ಕೇಳ್ಬೋದು ಸರ್. ಮೇಡಮ್ ನಮಸ್ತೆ. ಇವಾಗ ನಿಮ್ಮ ಹಸ್ಬೆಂಡ್ ಅವರು ಪಾರಿವಾಳ ಎಲ್ಲ ಸಾಕಿದ್ದಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಇದೊಂದು ಹಾಬಿ ಒಳ್ಳೇದ್ ಅನ್ಸುತ್ತಾ, ಇಲ್ಲ ಅಂದ್ರೆ ಇದರಿಂದ ಅವ್ರು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದಾರ? ಯಾಕಂದ್ರೆ ಸಾಕಷ್ಟು ಜನ ಫ್ಯಾನ್ಸಿಯರ್ಸ್ ಪಾರಿವಾಳ ಸಾಕ್ತಾರೆ, ಅವ್ರ ವೈಫ್ಸ್ ಇರ್ತಾರಲ್ಲ, ಅವರು ಕೆಲವರು ಸಪೋರ್ಟ್ ಮಾಡ್ತಾರೆ, ಕೆಲವರು ಸಪೋರ್ಟ್ ಮಾಡಲ್ಲ. ಅದರಿಂದ ಕೇಳ್ತಾ ಇದ್ದೀನಿ ಸರ್. ಏನಂತಂದ್ರೆ ಪಾರಿವಾಳ ಅಂದ್ರೆ ಇವ್ರಿಗೆ ಪ್ರಾಣ. ನಮ್ಮ ಮನೆಯವ್ರಿಗಿಂತ ಪಾರಿವಾಳ ಮೇಲೆ ತುಂಬಾ ಪ್ರಾಣ. ಕೆಲ್ಸ ಎಷ್ಟೇ ಹೊತ್ತಿರ್ಲಿ, ಅವ್ರ ಕೆಲ್ಸ ಮುಗಿದ ತಕ್ಷಣ ಅವ್ರು ಲೇಟ್ ಆಯ್ತು ಅಂದ್ರೆ ನನಗೆ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ ಸೇಮ್ ಅದೇ ರೀತಿ ಆ ಪಕ್ಷಿಗೆ ಊಟ ಹಾಕೋದಿರ್ಬೋದು, ನೀರ್ ಕುಡ್ಸೋದಿರ್ಬೋದು ಎಲ್ಲ ನಾನ್ ಮಾಡ್ಕೊಂತೀನಿ. ಅವ್ರ ಏನಂದ್ರೆ ಪಕ್ಷಿ ಬಿಟ್ಟು ಅವ್ರು ಇರೋದಿಲ್ಲ. ಏನಂದ್ರೆ ನಾವು ಬೇರೆ ಎಷ್ಟು ಮನೆಗಳು ನೋಡ್ತೀವಿ, ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಯಾರು ಪಾರಿವಾಳ ಇಡೋದಕ್ಕೆ ಬಿಡೋದಿಲ್ಲ. ಫಸ್ಟ್ ಇದೇ ನಾವು ಮೇನ್ ಚಾಲೆಂಜ್ ಫೇಸ್ ಮಾಡೋದು. ಪಾರಿವಾಳಗಳು ಪಕ್ಷಿ ಪೆಟ್ಸ್ ಇಡೋದಕ್ಕೆ ಬಿಡೋದಿಲ್ಲ. ನಾವ್ ಎಷ್ಟು ಮನೆ ಹುಡುಕ್ತಿವಿ ಅಂತಂದ್ರೆ ನಾವ್ ಇರೋದಿಬ್ರು, ನಾವು 2 BHK ಹುಡುಕಿ ಅದಕ್ಕೋಸ್ಕರ ಆಮೇಲೆ ಎಷ್ಟು ಇದೆ ಆ ಪಕ್ಷಿ ಎಲ್ಲ ನಾವು ಎತ್ಕೊಂಡು ಬಂದು 2 BHK ಮಾಡ್ಕೊಂಡು ಇಟ್ಕೊಂತೀವಿ. ಅದಿಲ್ಲ ಅಂದ್ರೆ ಅವ್ರು ಇರೋದಿಲ್ಲ. ತುಂಬಾ ಇಷ್ಟ. ಬಟ್ ಏನು ಅದೇ ರೀತಿ ಕೆಡೋ ಅಂತದ್ದೇನು ಇಲ್ಲ ಸರ್. ಇನ್ನ ಶಿಸ್ತಾಗಿ ಬೇಗ ಬಂದ್ ಮನೆಗ್ ಸೇರ್ಕೊಂತಾರೆ. ಅದಕ್ಕೆ ಊಟ ಕೊಡ್ಬೇಕು, ಅದಕ್ಕೆ ನೀರ್ ಕೊಡ್ಬೇಕು ಅಂತ ಹೇಳಿ ಬೇಗ ಮನೆಗ್ ಬರ್ತಾರೆ, ಎಲ್ಲೂ ಹೋಗಲ್ಲ. ಬೇರೆ ಏನ್ ಆತರ ಬೇರೆ ಆಕ್ಟಿವಿಟೀಸ್ನು ಇಲ್ಲ. ಏನಂದ್ರೆ ಅದೊಂದ್ ಮಗು ತರ, ಅದಕ್ಕೆ ಊಟ ಕುಡಿಸ್ಬೇಕು, ನೀರ್ ಕುಡಿಸ್ಬೇಕು, ಅದು ಕ್ಲೀನ್ ಮಾಡ್ಬೇಕು, ಅದ್ ನೋಡ್ಬೇಕು ಅಂತ ಇನ್ ಟೈಮ್ ಮನೆಗೆ ಬಂದ್ಬಿಡ್ತಾರೆ. ಆ ರೀತಿ ಏನಿಲ್ಲ ಸರ್. ನಾನು ನಿಮ್ಗೆ ಥ್ಯಾಂಕ್ ಯು ಹೇಳ್ಬೇಕು ಸರ್. ಫಸ್ಟ್ ಆಫ್ ಆಲ್ ಇದು ನಮ್ಮ ಐಡೆಂಟಿಫೈ ಮಾಡಿ ಬಂದು ವಿಡಿಯೋ ಮಾಡಿದ್ದಕ್ಕೆ. ಹಾಗೆ ನಮ್ಮಂದ್ರೆ ತುಂಬಾ ಜನ ಇದಾರೆ ಸರ್. ಟೂರ್ನಮೆಂಟ್ ಬಿಟ್ಟರೆ ಅವರು ಗುರ್ತಿಸ್ಕೊಬೇಕು ಅಂತ ಇಲ್ಲ. ಇಲ್ಲ ಆತರ ಏನಿಲ್ಲ. ಸಾಕಿರೋರು ವೇಸ್ಟ್, ಟೂರ್ನಮೆಂಟ್ ಬಿಟ್ರೇನೆ ಯೂಸ್ಫುಲ್ ಅಂತಲ್ಲ ಏನಿಲ್ಲ. ಎಷ್ಟೋ ಜನಕ್ಕೂ ಟೈಮ್ ಇಲ್ದೇನೆ ಅಕ್ಕಿ ಸಾಕೊಂಡು ಒಳ್ಳೊಳ್ಳೆ ಬ್ರೀಡ್ ಸಿಕ್ಕೊಂಡು ನೀವು ಅಷ್ಟೇ. ಆತರ ಯಾವತ್ತು ತಿಳ್ಕೊಳಕ್ ಹೋಗಿ ಡಿಮೋಟಿವೇಟ್ ಆಗ್ಬೇಡಿ. ನೀವು ಅಕ್ಕಿ ಕರೆಕ್ಟ್ ಆಗಿ ಮಾಡ್ತಾ ಇದ್ರೆ, ಬ್ರೀಡ್ ಮಾಡ್ತಾ ಇದ್ರೆ, ನಿಮ್ಗೆ ಬೇಡದಿದ್ದು ಎಕ್ಸ್ಟ್ರಾ ಆಗಿದ್ನ ಬೇರೆಯವ್ರು ಕೊಟ್ಟು ಆಡಿಸಿ ಅವರು ಆಡಿಸ್ತಾ ಇದಾರೆ. ಎಲ್ಲ ನಾನು ಅರ್ಥ ಮಾಡ್ಕೊಂಡೆ. ಇದು ಒಂಥರ ಒಳ್ಳೆ ಕೆಲಸನೇ. ಏನು ಅಕ್ಕಿ ಬಿಟ್ಟೋರೆ ಬ್ರೀಡರ್ಸು, ಪಿಜನ್ ಫ್ಯಾನ್ಸಿಯರ್ಸ್ ಅಂತ ಏನಿಲ್ಲ. ಎಲ್ಲರೂ ಶೋಕಿ ಮಾಡ್ಬೋದು, ಎಲ್ಲರಿಗೂ ಇದೆ. ನೀವು ಆ ಥರ ಏನು ತಿಳ್ಕೊಳಕ್ ಹೋಗ್ಬಿಟ್ಟು ಮಾಡಿ, ಮಾಡ್ತಾ ಇರೋದು ಕರೆಕ್ಟಾಗಿ ಮಾಡ್ತೀವಿ. ಹಾಗೆ ನಮ್ಮ ವ್ಯೂವರ್ಸ್ ಯಾರನ್ನ ಬಂದರೆ ಒಂದು ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ, ಯಾರನ್ನ ಪಟಾಕಿ ಕೇಳಿದ್ರೆ ಕೊಡಿ, ನಾಮಿನಲ್ ರೇಟ್ಗೆ ಅವರು ಅಕ್ಕಿ ಬಿಡ್ತಾರೆ, ನಿಮ್ಮ ಹೆಸರು ಹೇಳ್ತಾರೆ. ಇವಾಗ ಪಾಪ ಬಿಡಕ್ಕೆ ಟೈಮ್ ಇಲ್ಲ, ಯಾಕಂದ್ರೆ ಬಾಡಿಗೆ ಮನೇಲಿ ಇಟ್ಕೊಂಡು ಆಫೀಸ್ಗೆ ಆಗ್ತಾ ಇಲ್ಲ. ಬಟ್ ಫ್ಯೂಚರಲ್ಲಿ ನೀವು ಬಿಟ್ಟೇ ಬಿಡ್ತೀರಾ, ದೇವ್ರಿದ್ದಾರೆ, ಅದಕ್ಕೆಲ್ಲ ಒಳ್ಳೇದಾಗತ್ತೆ.
ಮಾಡ್ತೀವಿ. ಇವಾಗ ಸದ್ಯಕ್ಕೆ ಯಾವ್ದಾನ ಎಕ್ಸಸ್ ಬ್ರೀಡ್ ಕೊಡಿ ಹುಡುಗರಿಗೆ, ಹುಡುಗರು ಬಿಟ್ಟು ನಿಮ್ಮ ಹೆಸರು ಹೇಳ್ತಾರೆ. ಖಂಡಿತ ಹೌದು ಸರ್. ಖಂಡಿತ ಹೌದು ಸರ್. ಏನು ಆ ಥರ ಡಿವೋಟಿ ಹಾಕೋಕೆ ಹೋಗ್ಬೇಡಿ, ಇದೇ ಇನ್ಸ್ಪಿರೇಷನ್ ಇದ್ದು ಬ್ರೀಡ್ ಮಾಡಿ ಸರ್. ಖಂಡಿತ ಹೌದು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ನೀವು ಇದೇ ಥರ ಕೋಪರೇಟ್ ಮಾಡಿ ಸರ್. ಥ್ಯಾಂಕ್ ಯು.